Hello friends, welcome to my channel all about education. ನಾವು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ಸ್ ಅಂದರೆ ಮ್ಯಾಥ್ಸ್ಗೆ, ಸೈನ್ಸಿಗೆ, ಕನ್ನಡ ಬೋಧನಾಶಾಸ್ತ್ರ, ಇಂಗ್ಲೀಷ್ ಬೋಧನಾಶಾಸ್ತ್ರ ಎಲ್ಲದಕ್ಕೂ ಎಲ್ಲ ಮೆಥಡಾಲಜಿಗೂ ಯೂಸ್ ಆಗೋವಂಥ ಮೆಥಡ್ಸ್ ನಾನು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸಾಂಪ್ರದಾಯಿಕ ಬೋಧನಾಶಾಸ್ತ್ರ. ಕನ್ನಡ ಬೋಧನಾಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ಬೋಧನಾಶಾಸ್ತ್ರ ಅಂದರೆ ಏನು? ಇಷ್ಟು ಸಾಂಪ್ರದಾಯಿಕ ಅಂದರೆ ಟ್ರೆಡಿಷ್ನಲ್ ಮೆಥಡ್ಸ್ ಇದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿತ್ತು ಇದೆಲ್ಲ ಅಂತ ಸುಮ್ಮನೆ ನೀವು ಆ ಥರ ನೆನಪಿಗಿಟ್ಕೊಳ್ಳಿ. ಯಾಕಂದರೆ ಈ ಹಿಂಟಿಂದನೇ ನೀವು ಒಂದು ನವೀನ ಬೋಧನಾಶಾಸ್ತ್ರ ನ್ಯೂ ಮೆಥಡ್ಸ್ ಯಾವುದು ಮತ್ತು ಸಾಂಪ್ರದಾಯಿಕ ಮೆಥಡ್ಸ್ ಯಾವುದು ಗೊತ್ತಾಗುತ್ತೆ. ಅದಕ್ಕೆ ಏನು ನಮ್ಮ ಅಜ್ಜಿ ಕಾಲದಲ್ಲಿತ್ತಲ್ಲ ಅದೆಲ್ಲ ಟ್ರೆಡಿಷ್ನಲ್ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಹಿಂಟ್ಗೋಸ್ಕರ. ಓಕೆ, ಫಸ್ಟ್ ಯಾವುದು? ಕಥನ ಪದ್ಧತಿ. ಕಥನ ಪದ್ಧತಿಲೇನು? ನಮ್ಮ ಅಜ್ಜಿ ಕಥೆ ಹೇಳ್ತಾಯಿದ್ರು ಅಂತ ನೆನಪಿಗಿಟ್ಕೊಳ್ಳಿ. ಕಥನ ಪದ್ಧತಿ. ಉಪನ್ಯಾಸ ಪದ್ಧತಿಯಲ್ಲಿ ತುಂಬ ಬೋರಿಂಗ್ ಇರ್ತಿತ್ತು. ಲೆಕ್ಚರ್ ಕೊಡ್ತಾಯಿದ್ರು, ಸುಮ್ಮನೆ ಮಕ್ಕಳು ಕೇಳಿಸ್ಕೊತಾಯಿದ್ರು. ಸೊ ಇದು ಕೂಡ ಏನಿದೆ, ಲೆಕ್ಚರ್ ಮೆಥಡ್ ಕೂಡ ಒಂದು ಟ್ರೆಡಿಷ್ನಲ್ ಮೆಥಡ್ ಆಗಿರುತ್ತೆ. ಸಾಂಪ್ರದಾಯಿಕ ಪದ್ಧತಿ. ಪ್ರಶ್ನೋತ್ತರ ಪದ್ಧತಿ, ಕ್ವೆಶನ್ ಆನ್ಸರ್ ಮೆಥಡ್, ಇದು ಕೂಡ ಒಂದು ಸಾಂಪ್ರದಾಯಿಕ ಪದ್ಧತಿ. ನೆಕ್ಸ್ಟ್, ನಾಟಕ ಅಭಿನಯ ಪದ್ಧತಿ. ಇದು ಬರೀ ಕನ್ನಡ ಪೆಡಗೋಜಿಲಿ ಮಾತ್ರ ಕೇಳ್ತಾರೆ. ನಾಟಕ ಅಭಿನಯ ಪದ್ಧತಿ ಯಾವ ಪದ್ಧತಿ ಯಾವುದ್ರಲ್ಲಿರುತ್ತೆ? ನವೀನ ಪದ್ಧತಿನೋ ಅಥವಾ ಸಾಂಪ್ರದಾಯಿಕ ಪದ್ಧತಿನೋ ಅಂತಂದ್ಬಿಟ್ಟು. ಸೊ ಸಾಂಪ್ರದಾಯಿಕ ಪದ್ಧತಿ, ಟ್ರೆಡಿಷ್ನಲ್ ಮೆಥಡ್, ನಾಟಕ ಅಭಿನಯ ಪದ್ಧತಿ. ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೇಳ್ತಾರೆ. ಇಂಗ್ಲೀಷ್ ಪೆಡಗಾಜಿ, ಮ್ಯಾಥ್ಸ್ ಪೆಡಗಾಜಿ, ಕನ್ನಡ ಪೆಡಗಾಜಿ, ಅನುಗಮನ, ನಿಗಮನ, ಸೈನ್ಸ್, ಮ್ಯಾಥ್ಸ್ ಎಲ್ಲದರಲ್ಲೂ, ಸೋಷಿಯಲಲ್ಲಿ ಎಲ್ಲದರಲ್ಲೂ ಅನುಗಮನ, ನಿಗಮನ ಪದ್ಧತಿ ಕೇಳ್ತಾರೆ. ಸೊ ಇದು ಕೂಡ ಒಂದು ಟ್ರೆಡಿಷ್ನಲ್ ಮೆಥಡ್, ಸಾಂಪ್ರದಾಯಿಕ ಬೋಧನಾ ಪದ್ಧತಿ. ಇವಾಗ ಫಸ್ಟ್ ನಾವು ಇದೆಲ್ಲ ಕಲ್ತ್ಕೊಳ್ಳೋಣ. ಅದಾದಮೇಲೆ ಆಧುನಿಕ ಬೋಧನಾ ಪದ್ಧತಿಗಳು ಯಾವುದದು ಅದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಕಲ್ತ್ಕೊಂಡ್ಬಿಡೋಣ. ನೋಡಿ, ಯಾಕೆ ನಾವು ಆಧುನಿಕ, ಸಾಂಪ್ರದಾಯಿಕ ಬೇರೆ ಬೇರೆ ಯಾವುದು ಅಂತ ಏನಕ್ಕೆ ಕಲ್ತ್ಕೋಬೇಕು ಅಂದರೆ 2020 ಪೇಪರಲ್ಲಿ 2020 ಕನ್ನಡ ಬೋಧನಾಶಾಸ್ತ್ರದಲ್ಲಿ ಏನು ಮಾಡಿದ್ದಾರೆ, ಒಂದು ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಈ 4ರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಒಂದು ಪಠ್ಯಪುಸ್ತಕ ಪದ್ಧತಿ ಅಂತ ಕೊಟ್ಟಿದ್ದರು. ಪಠ್ಯಪುಸ್ತಕ ಪದ್ಧತಿ ಇದೆಯಲ್ಲ, ಟೆಕ್ಸ್ಟ್ ಬುಕ್ ಮೆಥಡ್, ಅದು ಒಂದು ಆಧುನಿಕ ಪದ್ಧತಿ. ಆದರೆ ಕಥನ ಪದ್ಧತಿ, ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ ಇದು ಬೇರೆ ಆಪ್ಷನಲ್ಲಿ ಕೊಟ್ಟಿದ್ದರು. ಸೊ ಒಂದು ಟೆಕ್ಸ್ಟ್ ಬುಕ್ ಮೆಥಡ್ ಇದೆಯಲ್ಲ ಅದು ಆಧುನಿಕ ಪದ್ಧತಿ. ಯಾವುದು? ಪಠ್ಯಪುಸ್ತಕ ಪದ್ಧತಿ, ಆಧುನಿಕ ಪದ್ಧತಿ. ಇವಾಗ ಇದೆಲ್ಲ ನಾವು ಕಲಿತಿರೋದು, ಇವಾಗ ನಾನು ಹೇಳ್ಕೊಡ್ತೀನಿ. ಇಲ್ಲಿಂದ ಏನಾಗುತ್ತೆ, ಎಲ್ಲ ಟ್ರೆಡಿಷ್ನಲ್ ಮೆಥಡ್, ಸಾಂಪ್ರದಾಯಿಕ ಪದ್ಧತಿಗಳು ಕಲಿಯೋಣ. ಓಕೆ, ಫಸ್ಟ್ ಕಥನ ಪದ್ಧತಿಯಲ್ಲಿ ಒಂದು ಶಾರ್ಟ್ ಇದು ಒಂದು ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀನಿ. ಸ್ಟೋರಿ ಟೆಲ್ಲಿಂಗ್ ಮೆಥಡಲ್ಲಿ ಏನು ಮಕ್ಕಳಲ್ಲಿ ಇದನ್ನು ಪ್ರತಿಪಾದಕರು ಯಾರು? ಫಸ್ಟ್ ಪ್ರತಿಪಾದಕರು ಯಾರು ಕಥನ ಪದ್ಧತಿದು? ಪ್ಲೇಟೋ ಅವರು ಕಥನ ಪದ್ಧತಿ ಪ್ರತಿಪಾದಕರು. ಇದರಲ್ಲಿ ಮಕ್ಕಳಲ್ಲಿ ಏನೇನಾಗುತ್ತೆ? ಕಲ್ಪನಾ ಶಕ್ತಿ ಬೆಳೆಯುತ್ತೆ, ಸೃಜನಶೀಲತಾ ಶಕ್ತಿ ಬೆಳೆಯುತ್ತೆ, ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಯುತ್ತೆ. ಮಕ್ಕಳಲ್ಲಿ ಒಂದು ಸಾಮಾಜಿಕ ಮೌಲ್ಯಗಳು ಬೆಳೆಯುತ್ತೆ. ಸಾಮಾಜಿಕ ಮೌಲ್ಯಗಳು ಅಂದರೆ ಸೋಷಿಯಲ್ ವ್ಯಾಲ್ಯೂಸ್ ಬೆಳೆಯುತ್ತೆ. ನೈತಿಕ ವ್ಯಾಲ್ಯೂಸ್ ಅಂದರೆ ಮಾರಲ್ ವ್ಯಾಲ್ಯೂಸ್ ಬೆಳೆಯುತ್ತೆ ಮಕ್ಕಳಲ್ಲಿ. ಕಥೆ ಹೇಳೋದ್ರಿಂದ ಮಕ್ಕಳಲ್ಲಿ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳಿದಾಗ ಅವ್ರಿಗೆ ಒಂದು ಬೇರೆ ಥರ ಕಲ್ಪನಾ ಶಕ್ತಿ ಆಗಿರಲಿ, ಸೃಜನಶೀಲ ಶಕ್ತಿ ಆಗಿರಲಿ, ನೀವು ಬೇರೆ ಬೇರೆ ಸ್ಟೋರೀಸ್ ಹೇಳ್ತೀರಲ್ವ, ಅದ್ರ ಮೇಲೆ ಇದೆಲ್ಲ ಬೆಳೆಯುತ್ತೆ ಮಕ್ಕಳಲ್ಲಿ. ಕಲ್ಪನಾ ಶಕ್ತಿ, ಸಾಮಾಜಿಕ ವ್ಯಾಲ್ಯೂಗಳು, ಮೌಲ್ಯಗಳು, ನೈತಿಕ ಮೌಲ್ಯಗಳು, ಸೃಜನಶೀಲ ಶಕ್ತಿ ಇದೆಲ್ಲ ಬೆಳೆಯುತ್ತೆ. ಓಕೆ, ಇದು ಕೂಡ ನೋಡ್ಕೊಳ್ಳಿ. ಆದರೆ ನಿಮಗೆ ಮೇಯ್ನ್ ಪಾಯಿಂಟ್ಸ್ ನಿಮಗೆ ಹೇಳಿಬಿಟ್ಟೆ ನಾನು ಫಸ್ಟೇ. ಇದು ನೋಡ್ಕೊಳ್ಳಿ. ಕಥೆಗಳ ಸ್ವರೂಪಕ್ಕೆ ಹೊಂದಿರುವ ವಿಷಯ, ವಿವಿಧ ಪಾತ್ರಗಳನ್ನು, ಸಂದರ್ಭಗಳನ್ನು ವಿವರವಾಗಿ ರಚಿಸಿ ಅರ್ಥಬದ್ಧವಾಗಿ ಪದ ಮತ್ತು ವಾಕ್ಯಗಳ ಮೂಲಕ ಅನುಕ್ರಮವಾಗಿ ಉತ್ತಮ ಧ್ವನಿಯ ಮೂಲಕ ವಿಷಯವನ್ನು ಸಂವಹನ ಮಾಡುವ ಕ್ರಮವೇ ಕಥನ ಪದ್ಧತಿ. ಇಲ್ಲಿ ಮೇಯ್ನ್ ಕಥನ ಪದ್ಧತಿಲಿ ಏನಿರುತ್ತೆ, ಒಂದು ಓರಲ್ ಆಗಿ ಜೋರಾಗಿ ಒಂದು ಉತ್ತಮ ಧ್ವನಿಯ ಮೂಲಕ ನಾವೊಂದು ಕಥೆ ಹೇಳಬೇಕಾದ್ರೆ ನಮ್ಮ ಟೋನ್ ಹೇಗಿರಬೇಕಂದ್ರೆ, ನಮ್ಮ ವಾಯ್ಸ್ ಹೇಗಿರಬೇಕು ಅಂದರೆ ಒಂದು ಚೆನ್ನಾಗಿ ಜೋರಾಗಿ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಬಿಗ್ ಲಯನ್ ಅಂತಂದ್ಬಿಟ್ಟು ಒಂದು ವಾಯ್ಸಲ್ಲಿ ನಮ್ಮದು ಅದರಿಂದನೇ ಒಂದು ಕಥೆ ಎಫೆಕ್ಟಿವ್ ಆಗುತ್ತೆ. ಮಕ್ಕಳು ಮೈಂಡಲ್ಲಿ ಜಾಸ್ತಿ ದೀರ್ಘಕಾಲದವರೆಗೂ ನೆನಪಿಗಿರುತ್ತೆ. ಇನ್ನೊಂದೇನು ಹೇಳ್ತೀರಾ, ಒಂದು ದೊಡ್ಡ ಆನೆ ಇತ್ತು, ಅದು ಯಾವ ಥರ ಸೌಂಡ್ ಮಾಡ್ತು ಅಂತಂದ್ಬಿಟ್ಟು ಆನೆದು ಅಥವಾ ಒಂದು ಲಯನ್ದು ಸೌಂಡ್ ಮಾಡಿ ನೀವು ಆ್ಯಕ್ಷನ್ಸ್ ಮೂಲಕ ಒಂದು ಮಕ್ಕಳಲ್ಲಿ ಏನಾಗುತ್ತೆ, ಇದರಿಂದ ಒಂದು ಮೋಟಿವೇಶನ್ ಬೆಳೆಯುತ್ತೆ ಮಕ್ಕಳಲ್ಲಿ.
ನೋಡಿ, ಇದೊಂದು ಭಾವರೂಪದ ಚಟುವಟಿಕೆಯಾಗಿದೆ. ಒಂದು ಇರುತ್ತೆ. ಆಲಿಸುವಿಕೆ ಹಾಗೂ ಸಂವಹನಕ್ಕೆ ಹೆಚ್ಚಿನ ಮಹತ್ವ. ಈ ಸ್ಟೋರಿ ಟೆಲ್ಲಿಂಗಲ್ಲಿ ಏನು ಇಂಪ್ರೂವ್ ಆಗುತ್ತೆ ಅಂದರೆ ಒಂದು ನಮ್ಮದು ಲಿಸ್ನಿಂಗ್ ಇಂಪ್ರೂವ್ ಆಗುತ್ತೆ. ಒಂದು ಕಮ್ಯುನಿಕೇಷನ್ ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಂವಹನಕ್ಕೆ. ಥರ್ಡ್, ಇದು ಒಂದು ಸಾಂಪ್ರದಾಯಿಕ ಪದ್ಧತಿ. ಅದು ಹೇಳಿದಾಗಲೇ ಇದೊಂದು ಮೌಖಿಕ ಸಾಧನೆ ಅಂದರೆ ಓರಲ್. ಮೌಖಿಕ ಅಂದ್ರೇನು? ಓರಲ್. ಸೊ ಸ್ಟೋರಿ ಟೆಲ್ಲಿಂಗ್ ಮೆಥಡಿಂದ ಏನಾಗುತ್ತೆ? ಕಥೆ ಹೇಳುವುದರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ, ಆಲೋಚನಾ ಶಕ್ತಿ ಮತ್ತು ಮಾನಸಿಕ ಶಿಸ್ತು ಮೂಡುತ್ತದೆ. ಇದರಿಂದ ಮಕ್ಕಳಲ್ಲಿ ಸೃಜನಶೀಲತೆ, ಹೇಳಿದ್ನಲ್ಲ, ಉತ್ಪಾದಕ ಶಕ್ತಿ ವಿಕಾಸಗೊಳ್ಳುತ್ತದೆ. ಯಾವುದು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಒಂದು ಕಲ್ಪನಾ ಶಕ್ತಿ ಅಂದರೆ ಇಮ್ಯಾಜಿನೇಷನ್ ಡೆವಲಪ್ ಆಗುತ್ತೆ. ಪದ ಸಂಪತ್ತು ಮತ್ತು ವಾಕ್ಯ ರಚನಾ ಕೌಶಲ್ಯ ಬೆಳೆಸುವುದು. ಈ ಪದ ಸಂಪತ್ತು ಅಂದರೆ ಏನು? ಪದ ಸಂಪತ್ತು, ವೊಕ್ಯಾಬ್ಲರಿ ಮಕ್ಕಳಲ್ಲಿ ಒಂದು ಡೆವಲಪ್ ಆಗುತ್ತೆ. ಹಾಗೂ ವಾಕ್ಯ ರಚನಾ ಕೌಶಲ್ಯ ಬೆಳೆಸುವುದು. ನೋಡಿ, ಇವಾಗ ಅನುಗಮನ ವಿಧಾನ ಇದೆಯಲ್ಲ, ಇಂಡಕ್ಟಿವ್ ಮೆಥಡ್, ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಏನಕ್ಕೆ ಅಂದರೆ ಇಂಗ್ಲೀಷ್ ಪೆಡಗಾಜಿಲಿ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡಲ್ಲಿ ಕೊಟ್ಟಾಗ ನೀವು ಇಂಗ್ಲೀಷಲ್ಲಿ ಆ ವರ್ಡ್ಸ್ ನಿಮಗೆ ಗೊತ್ತಿರಬೇಕು. ಬರೀ ಕನ್ನಡದಲ್ಲೇ ನಾನು ಕೊಟ್ಬಿಟ್ರೆ ನಿಮಗೆ ಇಂಗ್ಲೀಷ್ ಪೆಡಗಾಜಿಗೆ ಹೆಲ್ಪ್ ಆಗಲ್ಲ. ಇಂಡಕ್ಟಿವ್ ಮೆಥಡ್ ಅಂದರೆ ಏನು? ಅನುಗಮನ ವಿಧಾನ. ಅನುಗಮನ ವಿಧಾನ. ಇದರ ಪ್ರತಿಪಾದಕರು ಯಾರು? ಫ್ರಾನ್ಸಿಸ್ ಬೇಕನ್. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಪಾಯಿಂಟಲ್ಲಿ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ. ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅಂದರೆ ಮೂರ್ತತೆಯಿಂದ ಅಮೂರ್ತತೆ. ನೋಡಿ ಫ್ರೆಂಡ್ಸ್, ಇದು ಸೈಕಾಲಜಿಲೂ ಬರುತ್ತೆ, ಬೇರೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಬರುತ್ತೆ, ಇಂಗ್ಲೀಷ್, ಕನ್ನಡ, ಪೆಡಗಾಜಿ ಎಲ್ಲದರಲ್ಲೂ ಬರುತ್ತೆ. ಮೂರ್ತತೆ ಅಂದರೆ ಏನು? ಅಮೂರ್ತತೆ ಅಂದರೆ ಏನು? ಮೂರ್ತತೆ ಅಂದರೆ ಕಾಂಕ್ರೀಟ್. ಅಮೂರ್ತತೆ ಅಂದರೆ ಎ ಇಂದ ಅಬ್ಸ್ಟ್ರಾಕ್ಟ್ ಬರುತ್ತೆ, ಎ ಇಂದ ಅಮೂರ್ತತೆ ಅಂತ ನೆನಪಿಗಿಟ್ಕೊಳ್ಳಿ. ಕಾಂಕ್ರೀಟ್ ಅಥವಾ ಮೂರ್ತ ಕಲಿಕೆ ಅಂದರೆ ಏನು? ಕಾಂಕ್ರೀಟ್ ಅಂದರೆ ಟಚ್ ಮಾಡಿ, ಫೀಲ್ ಮಾಡಿ, ನೀವು ಕೈಯಲ್ಲಿ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬಾಲ್ ಇರುತ್ತೆ, ಬಾಲ್ ಕೊಟ್ಬಿಟ್ಟು ಇದು ಬಾಲ್ ಅಂತ ಕೈಯಲ್ಲಿ ಇಟ್ಬಿಟ್ಟು ನೀವು ಹೇಳ್ತೀರ ಮಗುಗೆ, ಅವಾಗ ಬಾಲ್ ಅಂತ ಗೊತ್ತಾಗುತ್ತೆ. ಅಬ್ಸ್ಟ್ರಾಕ್ಟಲ್ಲಿ ಅಥವಾ ಅಮೂರ್ತತೆ, ಎ ಇಂದ ಅಬ್ಸ್ಟ್ರಾಕ್ಟ್, ಎ ಇಂದ ಅಮೂರ್ತತೆ. ಅಬ್ಸ್ಟ್ರಾಕ್ಟಲ್ಲಿ, ಅಮೂರ್ತತೆಯಲ್ಲಿ, ಇವಾಗ ನೀವು ಕಾರ್ಟೂನ್ಸ್ ನೋಡಿದ್ದೀರಾ? ಕಾರ್ಟೂನ್ಸ್ ನೋಡಿದಾಗ ಮಕ್ಕಳಲ್ಲಿ ಏನಾಗುತ್ತೆ? ಒಂದು ಕಲ್ಪನೆ ಶಕ್ತಿ ಉಂಟಾಗುತ್ತೆ. ಆದರೆ ಅದಕ್ಕೆ ಕಲ್ಪನೆ ಮಾಡ್ಕೊತಾರಲ್ಲ, ಅದನ್ನ ಅಬ್ಸ್ಟ್ರಾಕ್ಟ್ ಅಥವಾ ಅಮೂರ್ತ ಯೋಚನೆ, ಆಲೋಚನೆ ಅಂತ ಹೇಳ್ತೀವಿ. ಅದಕ್ಕೆ ಅವರು ಟಚ್ ಮಾಡಿ ಫೀಲ್ ಮಾಡೋದಿಲ್ಲ, ಅದನ್ನ ನಿಜವಾಗಿ ಕೈಯಲ್ಲಿ ಟಚ್ ಮಾಡೋದಿಲ್ಲ, ಅದಕ್ಕೆ ಅಮೂರ್ತ ಅಂತ ಹೇಳ್ತಾರೆ. ಅಬ್ಸ್ಟ್ರಾಕ್ಟ್, ಅಮೂರ್ತ ಯೋಚನೆ, ಆಲೋಚನೆ. ನಿಮಗೆ ಗೊತ್ತಿದೆ, ಇಂಡಕ್ಟಿವ್ ಮೆಥಡ್ ಯೂಶುವಲಿ ಪ್ರೈಮರಿ ಕ್ಲಾಸಸ್ಸಲ್ಲಿ ಯೂಸ್ ಮಾಡೋದು. ಏನಕ್ಕೆ ಅಂತಂದರೆ ಇಲ್ಲಿ ಕಾಂಕ್ರೀಟ್ ಆಬ್ಜೆಕ್ಟ್ಸ್ನ ಕೊಡ್ತಾರೆ. ಮೂರ್ತ ವಸ್ತುಗಳು ಅಂದರೆ ಎಕ್ಸಾಂಪಲ್, ಇವಾಗ ನೀವು ಮ್ಯಾಥ್ಸ್ ಟೀಚರ್ ಆಗಿದ್ರೆ ಟ್ರಯಾಂಗಲ್ ಮತ್ತು ರೆಕ್ಟ್ಯಾಂಗಲ್ ಅದರದ್ದೆಲ್ಲ ಶೇಪ್ಸ್ ಕಲಿಸೋಕ್ಕೆ ಯಾವುದೋ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲೋ ಅಥವಾ ಥರ್ಮೋಕಾಲಲ್ಲೋ ಅದು ಮಾಡೆಲ್ಸ್ನ ಮಾಡಿಬಿಟ್ಟು ಅವ್ರಿಗೆ ಟಚ್ ಮಾಡಿ ಕಲಿಯೋಕ್ಕೆ ಹೇಳ್ಕೊಡ್ತೀರಾ. ಈ ಥರ ಟೀಚಿಂಗ್ ಏಡ್ಸ್ ಯೂಸ್ ಮಾಡಿಬಿಟ್ಟು ಹೇಳ್ಕೊಡ್ತೀರಾ. ಅದರಿಂದ ಏನಾಗುತ್ತೆ? ಅವ್ರಿಗೆ ಮೂರ್ತ ಕಲಿಕೆ ಆಗುತ್ತೆ. ಇದು ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ, ಅನುಗಮನ ವಿಧಾನದಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪರ್ಟಿಕ್ಯುಲರ್ ಟು ನಿರ್ದಿಷ್ಟತೆ. ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟತೆ. ಪರ್ಟಿಕ್ಯುಲರ್ ಟು ಜನರಲ್ ಅಂದರೆ ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ಸಾಗುವ ಪದ್ಧತಿ ಯಾವುದು? ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ. ಜನರಲ್ ಅಂದರೆ ಸಾಮಾನ್ಯ. ಇದೆರಡು ನೆನಪಿಗಿಟ್ಕೊಂಡ್ರೆ ಸಾಕು ನೀವು. ಜನರಲ್, ಪರ್ಟಿಕ್ಯುಲರ್ ಟು ಜನರಲ್. ಜನರಲ್ ಅಂದರೆ ಏನು? ಸಾಮಾನ್ಯ. ಪರ್ಟಿಕ್ಯುಲರ್ ಟು ಜನರಲ್, ನಿರ್ದಿಷ್ಟತೆಯಿಂದ ಸಾಮಾನ್ಯ. ಯಾವುದರಲ್ಲಿ? ಅನುಗಮನ ವಿಧಾನದಲ್ಲಿ. ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ. ನಾನು ರಿಪೀಟ್ ಮಾಡಿ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಮ್ ಹತ್ರ ಇದೆ, ಎಷ್ಟೊಂದು ಜನಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇದೆ. ನೆಕ್ಸ್ಟ್ ಪಾಯಿಂಟ್, ಈಸಿ ಟು ಕಾಂಪ್ಲೆಕ್ಸ್, ಸರಳತೆಯಿಂದ ಸಮನ್ವಯ ಕಡೆಗೆ. ಇದರಲ್ಲಿ ಇಂಡಕ್ಟಿವ್ ಮೆಥಡಲ್ಲಿ ಏನು ಮಾಡ್ತೀವಿ? ಫಸ್ಟು ಈಸಿ ಹೇಳ್ಕೊಡ್ತೀವಿ, ಆಮೇಲೆ ಕಷ್ಟ ಇರೋದು ಹೇಳ್ಕೊಡ್ತೀವಿ. ಸೊ ಈಸಿ ಟು ಕಾಂಪ್ಲೆಕ್ಸ್, ಸರಳತೆಯಿಂದ ಸಮನ್ವಯದ ಕಡೆಗೆ. ಫಾರ್ ಎಕ್ಸಾಂಪಲ್, ಅಡಿಷನ್ ಕಲಿಸ್ಬೇಕಂದ್ರೆ ನೀವೇನು ಮಾಡ್ತೀರಾ? ಫಸ್ಟು ನಂಬರ್ಸ್ ಹೇಳ್ಕೊಡ್ತೀರಾ, ನಂಬರ್ಸ್ ಆದಮೇಲೆ ಅಡಿಷನ್ ಹೇಳ್ಕೊಡ್ತೀರಾ, ಅದಾದಮೇಲೆ ಬೇರೆ ಸಿಂಗಲ್ ಡಿಜಿಟ್ ಹೇಳ್ಕೊಡ್ತೀರಾ, ಆಮೇಲೆ ಡಬಲ್ ಡಿಜಿಟ್ ಹೇಳ್ಕೊಡ್ತೀರಾ. ಇದಕ್ಕೆ ಈಸಿ ಟು ಕಾಂಪ್ಲೆಕ್ಸ್ ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ. ಎಕ್ಸಾಂಪಲ್ ಟು ಫಾರ್ಮುಲಾ ಅಥವಾ ಎಕ್ಸಾಂಪಲ್ ಟು ರೂಲ್ ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ. ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಇದು ಇಂಡಕ್ಟಿವ್ ಮೆಥಡ್ ಅಂತಂದ್ಬಿಟ್ಟು ಒಂದು ರೂಲ್ ಹೇಳ್ಕೊಡೋದು. ಒಂದು ಫಸ್ಟು ಉದಾಹರಣೆಗಳನ್ನ ಕೊಟ್ಟು ಇದೇ ನಿಯಮ ಅಥವಾ ಇದೇ ಒಂದು ಫಾರ್ಮುಲಾ, ಇದೇ ಒಂದು ಸೂತ್ರ ಅಂತ ಹೇಳ್ಕೊಡೋದು. ಫಸ್ಟು ಉದಾಹರಣೆ ಕೊಟ್ಬಿಟ್ಟು
ನಿಯಮ ಹೇಳ್ಕೊಡೋದು ಅಥವಾ ಸೂತ್ರ ಹೇಳ್ಕೊಡೋದು. ಫಸ್ಟ್ ಉದಾಹರಣೆ ಕೊಡೋದು, ಫಸ್ಟ್ ಎಕ್ಸಾಂಪಲ್ ಕೊಡೋದು. ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ, ಅನುಗಮನ ವಿಧಾನದಲ್ಲಿ. ನೆಕ್ಸ್ಟ್ ಕನ್ಕ್ಲೂಷನ್ ಆಫ್ಟರ್ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಅಂದರೆ ವೀಕ್ಷಣೆ ಮಾಡಿದ ನಂತರ ಲಾಸ್ಟಲ್ಲಿ ತೀರ್ಮಾನ ಮಾಡೋದು. ಯಾವುದರಲ್ಲಿ? ಇಂಡಕ್ಟಿವ್ ಮೆಥಡಲ್ಲಿ. ಅಬ್ಸರ್ವೇಷನ್ ಮಾಡಾದ್ಮೇಲೆ, ವೀಕ್ಷಣೆ ಮಾಡಾದ್ಮೇಲೆ ತೀರ್ಮಾನಕ್ಕೆ ಬರೋದು ಈ ಅನುಗಮನ ವಿಧಾನದಲ್ಲಿ. ಓಕೆ, ನೆಕ್ಸ್ಟ್ ಡಿಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಮೆಥಡ್ನ ಪ್ರತಿಪಾದಕರು ಯಾರು? ಅರಿಸ್ಟಾಟಲ್ ಅವರು. ಡಿಡಕ್ಟಿವ್ ಮೆಥಡ್ಗೆ ಏನು ಹೇಳ್ತೀವಿ ಕನ್ನಡದಲ್ಲಿ? ನಿಗಮನ ವಿಧಾನ. ಡಿಡಕ್ಟಿವ್ ಮೆಥಡ್, ನಿಗಮನ ವಿಧಾನ. ಇದು ಡಿಡಕ್ಟಿವ್ ಮೆಥಡ್ ಏನಿದೆ, ಇಂಡಕ್ಟಿವ್ ಮೆಥಡ್ನ ಆಪೋಸಿಟ್ ಆಗಿರತ್ತೆ. ಅಲ್ಲಿ ಕಾಂಕ್ರೀಟ್ ಇರತ್ತೆ, ಇಲ್ಲಿ ಅಬ್ಸ್ಟ್ರಾಕ್ಟ್ ಇರತ್ತೆ. ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್. ಫಸ್ಟ್ ಪಾಯಿಂಟ್ ನೋಡಿ, ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್ ಅಂದ್ರೆ ಅಮೂರ್ತತೆಯಿಂದ ಮೂರ್ತತೆ ಕಡೆಗೆ ಕಲಿಕೆ ಆಗುತ್ತೆ. ನೆಕ್ಸ್ಟ್ ಜನರಲ್ ಟು ಪರ್ಟಿಕ್ಯುಲರ್. ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ. ಜನರಲ್ ಅಂದ್ರೆ ಸಾಮಾನ್ಯ, ಸಾಮಾನ್ಯದಿಂದ ಪರ್ಟಿಕ್ಯುಲರ್, ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ. ನೆಕ್ಸ್ಟ್ ಫಾರ್ಮುಲಾ ಟು ಎಕ್ಸಾಂಪಲ್ಸ್. ಫಾರ್ಮುಲಾ ಅಂದ್ರೆ ಏನು? ಸೂತ್ರಗಳು. ಎಕ್ಸಾಂಪಲ್ಸ್ ಅಂದ್ರೆ ಏನು? ಉದಾಹರಣೆ. ಫಾರ್ಮುಲಾ ಟು ಎಕ್ಸಾಂಪಲ್ಸ್, ಸೂತ್ರಗಳಿಂದ ಉದಾಹರಣೆ ಕಡೆಗೆ ಹೋಗೋದು. ಅದರಲ್ಲಿ ಡಿಡಕ್ಟಿವ್ ಮೆಥಡ್ ಅಲ್ಲಿ ನಾನು ಏನಕ್ಕೆ ರಿಪೀಟ್ ಮಾಡಿ ಹೇಳ್ತೀನಿ ಅಂದ್ರೆ, ಅಟ್ಲೀಸ್ಟ್ ನೀವು ನೆನಪಿಗಿಲ್ಲ ಅಂದ್ರೂ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇರತ್ತೆ. ಯಾವುದು? ಫಾರ್ಮುಲಾ ಟು ಎಕ್ಸಾಂಪಲ್ಸ್, ಸೂತ್ರದಿಂದ ಉದಾಹರಣೆ. ಯಾವುದು ಅಂದ್ರೆ ಡಿಡಕ್ಟಿವ್ ಮೆಥಡ್, ನಿಗಮನ ವಿಧಾನ ಅಂತಂದ್ಬಿಟ್ಟು ನಿಮ್ಗೆ ನೆನಪಿಗೆ ಬರುತ್ತೆ. ಎಕ್ಸಾಂಪಲ್ ನಿಗಮನ ವಿಧಾನದಲ್ಲಿ ಇವಾಗ ಏನ್ ಮಾಡ್ತೀರಾ? ಒಂದು ಥಿಯರಮ್ ಹೇಳ್ಕೊಡ್ತೀರಾ, ಹೈಪೋಟೆನ್ಯೂಸ್ ಥಿಯರಮ್ ಅಥವಾ ಹೈಪೋಟೆನ್ಯೂಸ್ ಫಾರ್ಮುಲಾ ಹೇಳ್ಕೊಂಡು ಆ ಸೂತ್ರ ಹೇಳ್ಕೊಟ್ಬಿಟ್ಟು ನೀವೇನ್ ಮಾಡ್ತೀರಾ? ಆಮೇಲೆ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀರಾ. ಫಸ್ಟ್ ಸೂತ್ರ ಏನಿದೆ ಅಂತ ಹೇಳ್ಕೊಟ್ಟು ಆಮೇಲೆ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀರಾ. ಸೊ ಅದಕ್ಕೆ ಏನ್ ಹೇಳ್ತೀವಿ? ಫಾರ್ಮುಲಾ ಟು ಎಕ್ಸಾಂಪಲ್ಸ್. ಅಥವಾ ಒಂದು ರೂಲ್ ಹೇಳ್ಬಿಟ್ಟು ಆಮೇಲೆ ಉದಾಹರಣೆ ಕೊಡ್ತೀರಾ, ಅಥವಾ ಒಂದು ಲಾ ಹೇಳ್ಬಿಟ್ಟು ಆಮೇಲೆ ಉದಾಹರಣೆ ಕೊಡ್ತೀರಾ. ಇದಕ್ಕೆ ಯಾವ್ದು ಹೇಳ್ತೀವಿ? ನಿಗಮನ ವಿಧಾನ, ಡಿಡಕ್ಟಿವ್ ಮೆಥಡ್. ಓಕೆ, ಇವಾಗ ನೆಕ್ಸ್ಟ್ ಮೆಥಡ್. ನೆಕ್ಸ್ಟ್ ಪ್ರಶ್ನೋತ್ತರ ಪದ್ಧತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇದಕ್ಕೆ ಇಂಗ್ಲಿಷಲ್ಲಿ ಕ್ವೆಶನ್ ಆನ್ಸರ್ ಮೆಥಡ್ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಪಾಯಿಂಟ್, ಪ್ರಶ್ನೋತ್ತರ ರೂಪದಲ್ಲಿ ಸಂಭಾಷಣೆಯ ಮೂಲಕ ವಿಷಯವನ್ನು ತಿಳಿಯುವುದೇ ಪ್ರಶ್ನೋತ್ತರ ಪದ್ಧತಿಯಾಗಿದೆ. ಅಂದ್ರೆ ಒಂದು ಡೈಲಾಗ್ ಅಥವಾ ಒಂದು ಕಾನ್ವರ್ಸೇಷನ್ ಮಾಡಿದಾಗ ಅದರಲ್ಲಿ ಪ್ರಶ್ನೋತ್ತರ ಕೇಳಿದಾಗ ನಮಗೆ ಅದರಿಂದ ಒಂದು ಕಲಿಕೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಇಲ್ಲಿ ಮೊದಲು ಪ್ರಶ್ನೆ ಕೇಳಿ ನಂತರ ವಿಷಯವನ್ನು ವಿಶ್ಲೇಷಣೆ ಮಾಡುವುದು, ವಿಶ್ಲೇಷಣೆ ಮಾಡಲಾಗುತ್ತದೆ. ಫಸ್ಟ್ ಒಂದು ಪ್ರಶ್ನೆ ಕೇಳಿ ಅದ ನಂತರ ಒಂದು ವಿಶ್ಲೇಷಣೆ ಅಂದ್ರೆ ಅನಾಲಿಸಿಸ್ ಮಾಡಲಾಗುತ್ತದೆ. ಥರ್ಡ್ ಪಾಯಿಂಟ್, ಈ ಪದ್ಧತಿಯನ್ನು ಸಾಕ್ರೆಟಿಕ್ ಪದ್ಧತಿ ಎಂದು ಕರೆಯಲಾಗುತ್ತದೆ. ಈ ಪದ್ಧತಿಯನ್ನು ಯಾವುದು? ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಕ್ ಪದ್ಧತಿ ಅಂತಾನೂ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪದ್ಧತಿ ಇವಾಗ ನಾಟಕಾಭಿನಯ ಪದ್ಧತಿ ಅಂದರೆ ಏನು? ಒಂದೊಂದೇ ನೋಡೋಣ, ಕಲಿಯೋಣ ಇವಾಗ. ಫಸ್ಟ್ ಪಾಯಿಂಟ್, ನಾಟಕಾಭಿನಯ ಪದ್ಧತಿಯಲ್ಲಿ ಇಲ್ಲಿ ಬೋಧಿಸುವ ವಿಷಯದಲ್ಲಿ ಅಭಿನಯ ಮುಖ್ಯವಾಗಿರುವುದು. ಅಭಿನಯ ಒಂದು ಮುಖ್ಯವಾಗಿರುತ್ತದೆ. ಸೆಕೆಂಡ್ ಪಾಯಿಂಟ್, ಇದೊಂದು ದೃಕ್ ಶ್ರವಣ ಬೋಧನಾ ಸಾಮಗ್ರಿಯಾಗಿದೆ. ದೃಕ್ ಅಂದರೆ ಏನು? ಕಣ್ಣಿಂದ ನೋಡೋದು. ಶ್ರವಣ ಅಂದರೆ ಕಿವಿಯಿಂದ ಕೇಳಿಸ್ಕೊಳ್ಳೋದು. ದೃಕ್ ಶ್ರವಣ, ಆಡಿಯೋ ವಿಜುವಲ್. ಆಡಿಯೋ ಅಂದರೆ ಶ್ರವಣ, ದೃಕ್ ಅಂದರೆ ವಿಜುವಲ್, ಆಡಿಯೋ ವಿಜುವಲ್ ಬೋಧನಾ ಸಾಮಗ್ರಿಯಾಗಿದೆ. ಯಾವುದು? ನಾಟಕಾಭಿನಯ ಪದ್ಧತಿ, ಆಡಿಯೋ ವಿಜುವಲ್ ಇದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕಲಿಕೆ ಮತ್ತು ಬೋಧನೆಯಲ್ಲಿ ಜೀವಂತ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವುದು. ಫೋರ್ತ್, ಇದು ಶಿಶು ಕೇಂದ್ರಿತ ಪದ್ಧತಿ ಅನುಗುಣವಾಗಿದೆ. ಶಿಶು ಕೇಂದ್ರಿತ ಅಂದರೆ ಏನು? ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ಗೆ ಅನುಗುಣವಾಗಿದೆ. ಲಾಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯಿಂದ ಸ್ವಯಂ ಪಾಲ್ಗೊಳ್ಳುವಿಕೆ ಕಂಡುಬರುವುದು. ಅಂದರೆ ನಾಟಕಾಭಿನಯದಲ್ಲಿ ಈ ಪದ್ಧತಿಯಲ್ಲಿ ಮಕ್ಕಳು ಏನು ಮಾಡ್ತಾರೆ? ಅವರ ಇಂಟ್ರೆಸ್ಟ್ ಬರುತ್ತೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಅವರು ಇಂಡಿಪೆಂಡೆಂಟಾಗಿ ಅವರೇ ಬಂದುಬಿಟ್ಟು ಸ್ವಯಂ ಪಾಲ್ಗೊಳ್ತಾರೆ. ಇವಾಗ ಇದರದ್ದು ಮೆರಿಟ್ಸ್ ಏನು ನೋಡೋಣ. ಅಂದರೆ ಅನುಕೂಲಗಳು ಯಾವುದ್ಯಾವುದು? ಫಸ್ಟ್ ಪಾಯಿಂಟ್, ಮಕ್ಕಳನ್ನು ನಾಟಕ ಪಾತ್ರಧಾರಿಗಳನ್ನಾಗಿ ಮಾಡಬಹುದು. ಸೆಕೆಂಡ್, ಇಲ್ಲಿ ಚಟುವಟಿಕೆ ಕ್ರಿಯೆಗಳು ಪ್ರಧಾನವಾಗಿರುವುದು. ಚಟುವಟಿಕೆ ಕ್ರಿಯೆಗಳಂದರೆ ಏನು? ಆಕ್ಟಿವಿಟೀಸ್. ಥರ್ಡ್, ಕಲಿಕೆಯಲ್ಲಿ ಹೆಚ್ಚು ಜ್ಞಾನೇಂದ್ರಿಯಗಳು ಭಾಗವಹಿಸುವುದು. ಫೋರ್ತ್, ನಾಟಕದಲ್ಲಿ ಭಾವಪೂರ್ಣ ಸಂಭಾಷಣೆ ಇರುವುದರಿಂದ ಮಕ್ಕಳು ಭಾವಪೂರ್ಣ ಮಾತುಗಾರಿಕೆಯನ್ನು ಕಲಿಯುವುದು. ಇದರಲ್ಲಿ ನಾಟಕ ಮಾಡಬೇಕಾದ್ರೆ ಮಕ್ಕಳಲ್ಲಿ ಒಂದು ಭಾವಪೂರ್ಣ ಸಂಭಾಷಣೆ ಮಾಡೋದು ಕಲಿತಾರೆ. ಓಕೆ, ಲಾಸ್ಟ್ ಪಾಯಿಂಟ್,
ಮುಖಭಂಗಿಗಳಿಗೆ ಅನುಗುಣವಾಗಿ ಕಲಿಯುವರು. ಧಾರಣಾ ಶಕ್ತಿ ಹೆಚ್ಚಳ ಆಗುತ್ತದೆ. ಇದರಲ್ಲಿ ಒಂದು ನಾಟಕಾಭಿನಯದಲ್ಲಿ ಒಂದು ಸೃಜನಶೀಲ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಇದೆಲ್ಲ ಆ್ಯಕ್ಚುಲಿ ನಾಟಕಾಭಿನಯ ಕನ್ನಡ ಪೆಡಗಾಜಿಲೇ ಕೇಳೋದು. ನಾನು ಇವಾಗ ಹೇಳ್ತಿರೋದು ಎಲ್ಲ ಮೆಥಡ್ಸ್ದು ನೀವು ಯಾರು ಪ್ರತಿಪಾದಕರು ಅಂತ ಕೇಳ್ತಾರೆ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ. ಇದ್ರ ಪ್ರತಿಪಾದಕರು ಯಾರು ಒಂದು ಪರಿಹಾರ ಬೋಧನೆಯ ಪ್ರತಿಪಾದಕರು ಯಾರು, ಕ್ರೀಡಾ ಪದ್ಧತಿಯ ಪ್ರತಿಪಾದಕರು ಯಾರು, ಅಥವಾ ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡ್ ಪ್ರತಿಪಾದಕರು ಯಾರು, ಇದು ಮ್ಯಾಥ್ಸ್ ಪೆಡಗಾಜಿಲೂ ಕೇಳ್ತಾರೆ ಮತ್ತು ಕನ್ನಡ ಬೋಧನಾ ಶಾಸ್ತ್ರದಲ್ಲೂ ಕೇಳ್ತಾರೆ. ಸೊ ನೀವು ಇದನ್ನು ಯಾರು ಫೈಂಡ್ ಔಟ್ ಮಾಡಿದ್ದು ಅಂತಂದ್ಬಿಟ್ಟು ಫೌಂಡರ್ ಆಫ್ ದ ಮೆಥಡ್ ಯಾರು ಗೊತ್ತಿರಬೇಕು ನಿಮಗೆ. ಸೊ ಇವಾಗ ಇದೆಲ್ಲ ಆಧುನಿಕ ಬೋಧನಾ ಪದ್ಧತಿಗಳು. ಆಧುನಿಕ. ನೆಕ್ಸ್ಟ್ ಕ್ರೀಡಾ ಪದ್ಧತಿ ಅಂದರೆ ಇದರ ಪ್ರತಿಪಾದಕರು ಯಾರು ಅಂದರೆ ಕಾಲ್ವೆಲ್ ಕುಕ್. ಫಸ್ಟ್ ಪಾಯಿಂಟ್, ಕ್ರೀಡಾ ಪದ್ಧತಿಯಲ್ಲಿ ಏನಾಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಇದೊಂದು ಆಧುನಿಕ ಬೋಧನಾ ಪದ್ಧತಿ, ಮಾಡರ್ನ್ ಟೈಪ್ ಆಫ್ ಎಜುಕೇಷನ್ ಇದರಲ್ಲಿ. ಸೆಕೆಂಡ್ ಪಾಯಿಂಟ್, ಈ ಪದ್ಧತಿಯು ಮನೋವಿಜ್ಞಾನದ ತತ್ವದ ಆಧಾರದ ಮೇಲೆ ರಚನೆಗೊಂಡಿದೆ. ನೋಡಿ, ಬೇಕಾದ್ರೆ ಇದು ಒಂದು ಎಕ್ಸಾಮ್ಗಿನ ಮುಂಚೆ ಹೋಗ್ಬೇಕಾದ್ರೆ ಒಂದಿನ ಮುಂಚೆ ಬೇಕಾದ್ರೆ ಇದು ನೋಡ್ಕೊಳ್ಳಿ, ಏನಕ್ಕಂದ್ರೆ ನೆನಪಿಗಿರಲ್ಲ. ವೆರಿ ಇಂಪಾರ್ಟೆಂಟ್, ಯಾರ್ಯಾರು ಯಾವ ಮೆಥಡ್ ಫೈಂಡ್ ಔಟ್ ಮಾಡಿದೆ ಅಂತ. ಇದು ಡೈರೆಕ್ಟ್ ಒಂದು 2019 ಪೇಪರ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ರು. ಮಾಡುತ್ತಾ ಆಡುತ್ತಾ ಕಲಿ, ಈ ತತ್ವ ಕ್ರೀಡಾ ಪದ್ಧತಿಯಲ್ಲಿ ಒಳಗೊಂಡಿದೆ. ಓಕೆ, ಫೋರ್ತ್ ಪಾಯಿಂಟ್, ಕಲಿಸುವ ವಿಷಯವನ್ನು ಚಟುವಟಿಕೆಯ ಮೂಲಕ ಕ್ರೀಡಾ ರೂಪದಲ್ಲಿ ಕಲಿಸುವುದೇ ಕ್ರೀಡಾ ಪದ್ಧತಿ. ಅಂದರೆ ನೀವು ಯಾವುದೇ ಆಕ್ಟಿವಿಟಿ ಆಗಲಿ ಅದು ಆಟ ಆಡೋ ಥರ ಕಲಿಸೋದ್ರಿಂದ ಏನಾಗುತ್ತೆ, ಇದಕ್ಕೆ ಕ್ರೀಡಾ ಪದ್ಧತಿ ಅಂತ ಹೇಳ್ತೀವಿ. ಪ್ಲೇವೇ ಮೆಥಡ್ ನೋಡಿ, ಪ್ಲೇವೇ ಮೆಥಡಲ್ಲಿ ಮತ್ತೆ ಫ್ರೋಬೆಲ್ ಇದಾರಲ್ಲ ಅವರಲ್ಲಿ ಎರಡು ಕನ್ಫ್ಯೂಸ್ ಮಾಡ್ಕೊತೀರಾ. ಫ್ರೋಬೆಲ್ ಅವ್ರದ್ದು ಯಾವುದು ಅಂದರೆ ಕಿಂಡರ್ ಗಾರ್ಡನ್ ಮೆಥಡ್. ಫ್ರೋಬೆಲ್ ಅವ್ರದ್ದು ಕಿಂಡರ್ ಗಾರ್ಡನ್ ಮೆಥಡ್. ಆದರೆ ಕ್ರೀಡಾ ಪದ್ಧತಿ ಇದೆಯಲ್ಲ, ಇದು ಕಾಲ್ವೆಲ್ ಕುಕ್ ಅವ್ರದ್ದು. ಇಲ್ಲಿ ನೋಡಿ, ದ ಟರ್ಮ್ ಪ್ಲೇ ವೇ ವಾಸ್ ಫಸ್ಟ್ ಯೂಸ್ಡ್ ಬೈ ಕಾಲ್ವೆಲ್ ಕುಕ್. ಇವರು ಏನು ಹೇಳಿದ್ರು ಅಂದರೆ, ಪ್ಲೇ ವೇ ಆಕ್ಟಿವಿಟಿ ಪ್ರೊವೈಡ್ಸ್ ಇನಫ್ ಸ್ಕೋಪ್ ಫಾರ್ ಚೈಲ್ಡ್ ಪಾರ್ಟಿಸಿಪೇಷನ್. ಈ ಆಟ ಆಡೋದ್ರಿಂದ ಮಕ್ಕಳು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಲಾಸ್ಟ್ ಪಾಯಿಂಟ್ ನೋಡಿ, ಇಟ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ದ ಡಿಸೈರ್ ಆಫ್ ವ್ಯಾಲ್ಯೂಸ್, ಹ್ಯಾಬಿಟ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ ಇನ್ ಚಿಲ್ಡ್ರನ್. ಇವರಲ್ಲಿ ಮೌಲ್ಯಗಳು ಬೆಳೆಯುತ್ತೆ ಮತ್ತು ಬೇರೆ ಬೇರೆ ಹ್ಯಾಬಿಟ್ಸ್. ನೋಡಿ ಈ ಸ್ಲೈಡಲ್ಲಿ, ಇನ್ ಆಲ್ ದ ಪ್ರೋಗ್ರೆಸಿವ್ ಮೆಥಡ್ಸ್ ಆಫ್ ಎಜುಕೇಶನ್ ಲೈಕ್, ಅಂದರೆ ಇದೆಲ್ಲ ಕಾಣಿಸ್ತಾ ಇದೆಯಾ ಪ್ರೋಗ್ರೆಸಿವ್ ಮೆಥಡ್ಸ್ ಇದೆಲ್ಲ, ಅಂದರೆ ಪ್ರಗತಿಪರ ಶಿಕ್ಷಣಗಳು ಯಾವ್ದ್ಯಾವ್ದು ನೋಡ್ಕೊಳ್ಳಿ. ಪ್ರಾಜೆಕ್ಟ್ ಮೆಥಡ್ ಅಂದರೆ ಪ್ರಾಯೋಗಿಕ ವಿಧಾನ. ಕಿಂಡರ್ ಗಾರ್ಡನ್ ಮೆಥಡ್ ಯಾರ್ದದು? ಕಿಂಡರ್ ಗಾರ್ಡನ್ ಮೆಥಡ್ ಫ್ರೋಬೆಲ್ ಅವ್ರದ್ದು. ಮಾಂಟೆಸರಿ ಮೆಥಡ್, ಡಾಲ್ಟನ್ ಮೆಥಡ್, ಇದೆಲ್ಲ ಏನಿದೆ ಎಲಿಮೆಂಟ್ಸ್ ಆಫ್ ಪ್ಲೇ ವೇ ಈಸ್ ಫೌಂಡ್. ಅಂದರೆ ಇದೆಲ್ಲ ಪ್ರಗತಿಪರ ಶಿಕ್ಷಣದಲ್ಲಿ ಬರುತ್ತೆ. ಯಾವುದದು? ಪ್ರಾಜೆಕ್ಟ್ ಮೆಥಡ್, ಕಿಂಡರ್ ಗಾರ್ಡನ್ ಮೆಥಡ್, ಮಾಂಟೆಸರಿ ಮೆಥಡ್, ಡಾಲ್ಟನ್ ಮೆಥಡ್. ನೆಕ್ಸ್ಟ್ ಇದು ನೋಡಿ, ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್ ಫಿಲಾಸಫಿ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬರೀ ಇದು ಹೆಡ್ಡಿಂಗ್ ಮಾತ್ರ ನಿಮ್ಗೆ ನೆನಪಿಗಿರಲಿ ಅಂತ ಅಷ್ಟೇ. ಒಂದು ಇಮೇಜ್ ನೋಡಿದರೆ ನೆನಪಿಗಿರುತ್ತೆ. ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್ ಫಿಲಾಸಫಿ ಅಥವಾ ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್ ಮೆಥಡ್. ನೋಡಿ ನೆಕ್ಸ್ಟ್, ಈ ಅಡ್ವಾಂಟೇಜಸ್ ಆಫ್ ಪ್ಲೇವೇ ಮೆಥಡ್ ಅಂತಂದರೆ, ಬರೀ ಮೇನ್ ಪಾಯಿಂಟ್ಸ್ ನೆನಪಿಗಿರಲಿ ನಿಮಗೆ. ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಜುಕೇಟಿವ್ ವ್ಯಾಲ್ಯೂಸ್ ಮತ್ತು ಇಮೋಷನಲ್ ಡೆವಲಪ್ಮೆಂಟ್. ಇದೆಲ್ಲ ಪ್ಲೇವೇ ಮೆಥಡಿಂದ ಡೆವಲಪ್ ಆಗುತ್ತೆ. ಅಂದರೆ ಮೌಲ್ಯಗಳು ಮತ್ತು ಇಮೋಷನಲ್ ಭಾವನಾತ್ಮಕ ಅಭಿವೃದ್ಧಿ ಆಗುತ್ತೆ, ಮತ್ತು ಬೌದ್ಧಿಕ ಅಭಿವೃದ್ಧಿ ಆಗುತ್ತೆ, ಮತ್ತು ಫಿಸಿಕಲ್ ಅಂದರೆ ದೈಹಿಕ ಅಭಿವೃದ್ಧಿ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾಂಟೆಸರಿ ಮೆಥಡ್. ಇದು ಯಾರು ಮಾಡಿದ್ದು ಅಂದರೆ ಪ್ರತಿಪಾದಕರು ಯಾರು? ಮೇಡಮ್ ಮಾರಿಯಾ ಮಾಂಟೆಸರಿ. ಓಕೆ, ಫಸ್ಟ್ ಪಾಯಿಂಟ್, ಈ ಪದ್ಧತಿಯು ಪ್ರಾಥಮಿಕ ಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಅಂದರೆ ಇದು ಶಿಶು ಕೇಂದ್ರಿತವಾಗಿರುತ್ತೆ. ಮಾಂಟೆಸರಿ ಪದ್ಧತಿಯ ತತ್ವಗಳು: ಫಸ್ಟ್, ಶಿಕ್ಷಣದ ಸ್ವಾತಂತ್ರ್ಯ. ಸೆಕೆಂಡ್, ಶಿಕ್ಷಣದ ಬೆಳವಣಿಗೆ ಸಾಧನೆ. ಥರ್ಡ್, ವ್ಯಕ್ತಿತ್ವ ವಿಕಾಸ. ಫೋರ್ತ್, ಜ್ಞಾನೇಂದ್ರಿಯ ಬೆಳವಣಿಗೆ. ಫಿಫ್ತ್, ಸ್ವಯಂ ಶಿಕ್ಷಣ. ನೋಡಿ ಇದರಲ್ಲೂ ಕೂಡ ಒಂದು ಟೋಟಲಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಬೌದ್ಧಿಕ ಮತ್ತೆ ಒಂದು ಸಾಮಾಜಿಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಇದು ಕೂಡ ಪ್ಲೇವೇ ಮೆಥಡ್ ತರನೇ. ಮೆಥಡ್ ಪ್ರಾಜೆಕ್ಟ್ ಮೆಥಡ್ ಅಂದರೆ ಯೋಜನಾ ಪದ್ಧತಿಯಲ್ಲಿ ಯಾರು ಇದನ್ನ ಪ್ರತಿಪಾದಿಸಿದರು? ಕಿಲ್ ಪ್ಯಾಟ್ರಿಕ್ ಅವರು, ಅಡ್ವೊಕೇಟೆಡ್ ಬೈ
ಕಿಲ್ಪ್ಯಾಟ್ರಿಕ್. ಪ್ರಾಜೆಕ್ಟ್ ಮೆಥಡ್ ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ಪೇಪರ್ 2 ಅಲ್ಲಿ 2 ಮಾರ್ಕ್ಸ್ ಇಂದ ಕೇಳಿದಾರೆ. ಇದು 2 ಮಾರ್ಕ್ಸ್. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾರ್ ಸಿದ್ಧಾಂತದ ಮೇಲೆ ಇದನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕಿಲ್ಪ್ಯಾಟ್ರಿಕ್ ಅವರು ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಎ ಪ್ರಾಜೆಕ್ಟ್ ಇಸ್ ಎ ಹೋಲ್ ಹಾರ್ಟೆಡ್ ಪರ್ಪಸ್ಫುಲ್ ಆಕ್ಟಿವಿಟಿ ಪ್ರೊಸೀಡಿಂಗ್ ಇನ್ ಎ ಸೋಷಿಯಲ್ ಎನ್ವಿರಾನ್ಮೆಂಟ್. ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ವ್ಯಾಖ್ಯಾನಗಳು ಕೂಡ ಕೇಳಬಹುದು ನಿಮ್ಗೆ. ಪೇಪರ್ 2 ಅಲ್ಲಿ ಯೂಶುವಲಿ ಕೇಳ್ತಾರೆ. ಕಿಲ್ಪ್ಯಾಟ್ರಿಕ್ ಅವರು ಏನ್ ಹೇಳಿದ್ರು ಅಂದ್ರೆ, ಯೋಜನೆಯು ಸಾಮಾಜಿಕ ಪರಿಸರದಲ್ಲಿ ಮುಂದುವರಿಯುವ ಪೂರ್ಣ ಹೃದಯದ ಉದ್ದೇಶಪೂರ್ವಕ ಚಟುವಟಿಕೆಯಾಗಿದೆ. ಓಕೆ, ಇವಾಗ ಬೇಗ ಕಲಿಯೋಣ. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪ್ರಾಜೆಕ್ಟ್ ಮೆಥಡ್ ಅಂದ್ರೆ ಇದ್ರ ಮೂಲ ತತ್ವಗಳು ಏನೇನಂದ್ರೆ, ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಮಾಡುತ್ತಾ ಕಲಿಯುವುದು. ನೆಕ್ಸ್ಟ್ ಲರ್ನಿಂಗ್ ಬೈ ಲಿವಿಂಗ್ ಅಂದ್ರೆ ಬದುಕುವ ಮೂಲಕ ಕಲಿಯುವುದು. ನೆಕ್ಸ್ಟ್ ಚಿಲ್ಡ್ರನ್ ಲರ್ನ್ ಬೆಟರ್ ಥ್ರೂ ಅಸೋಸಿಯೇಷನ್, ಕೋಆಪರೇಷನ್ ಅಂಡ್ ಆಕ್ಟಿವಿಟಿ ಅಂದ್ರೆ ಮಕ್ಕಳು ಬೇರೆಯವರ ಸಂಘದಲ್ಲಿದ್ದಾಗ ಸಂಘದ ಸಹಕಾರ ಮತ್ತು ಚಟುವಟಿಕೆಯ ಮೂಲಕ ಮಕ್ಕಳು ಉತ್ತಮವಾಗಿ ಕಲಿಯುತ್ತಾರೆ ಸಂಘದಲ್ಲಿದ್ದಾಗ. ಮತ್ತೆ ಇನ್ನು ಏನೇನಾಗುತ್ತೆ ಇದರಲ್ಲಿ ಅಂದ್ರೆ, ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಅಂದ್ರೆ ಒಂದು ಸಾಮಾಜಿಕ ಭಾವನೆಗಳು ಉಂಟಾಗುತ್ತೆ, ಸಾಮಾಜಿಕ ಮೌಲ್ಯಗಳು ಉಂಟಾಗುತ್ತೆ ಮಕ್ಕಳಲ್ಲಿ. ಸಾಮಾಜಿಕ ಪರಿಸರದಲ್ಲಿ ವರ್ಕ್ ಮಾಡ್ತಾರಲ್ಲ ಮಕ್ಕಳು, ಒಬ್ರಿಗೊಬ್ರು ಏನಾಗುತ್ತೆ ಇದರಲ್ಲಿ ಸಾಮಾಜಿಕ ಕೌಶಲ್ಯಗಳು ಬೆಳೆಯುತ್ತೆ. ಇಲ್ಲಿ ನೋಡಿ ಡೆಫಿನೇಷನ್ಸ್ ಇದೆ ಇದ್ರ ಬಗ್ಗೆ. ಪ್ರಾಜೆಕ್ಟ್ ಮೆಥಡ್ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಅಂದ್ಬಿಟ್ಟು ವ್ಯಾಖ್ಯಾನಗಳಿದೆ. ಎ ಪ್ರಾಜೆಕ್ಟ್ ಇಸ್ ಅ ಹೋಲ್ ಹಾರ್ಟೆಡ್ ಪರ್ಪಸ್ಫುಲ್ ಆಕ್ಟಿವಿಟಿ ಪ್ರೊಸೀಡಿಂಗ್ ಇನ್ ಅ ಸೋಷಿಯಲ್ ಎನ್ವಿರಾನ್ಮೆಂಟ್. ಹೇಳಿದ್ನಲ್ಲ ನಾನು, ಸಾಮಾಜಿಕ ಒಂದು ಪರಿಸರ ಅಂತ ಇರುತ್ತಲ್ಲ, ಅದೊಂದು ಕೀವರ್ಡ್ ಇರುತ್ತೆ ನೋಡಿ. ಮೇನ್ ಅದೇ ಇಂಪಾರ್ಟೆಂಟ್ ನಿಮ್ಗೆ. ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಇದ್ದಾಗ ಅಲ್ಲಿ ಯಾರು ಹೇಳಿದ್ದು? ಕಿಲ್ಪ್ಯಾಟ್ರಿಕ್ ಅವರು. ಏನು, ಸಾಮಾಜಿಕ ಪರಿಸರದಲ್ಲಿ ಮಕ್ಕಳು ಒಂದು ಚೆನ್ನಾಗಿ ಚಟುವಟಿಕೆಗಳನ್ನು ಕಲಿತಾರೆ. ಓಕೆ, ಇವಾಗ ಈ ಕ್ವೆಶನ್ ಪೇಪರ್ ನೋಡಿ. 2020ಲಿ ಈ ಥರ ಪ್ರಶ್ನೆ ಕೇಳಿದ್ರು. 116 ಕ್ವೆಶನ್ ನಂಬರ್ ನೋಡಿ. ಇದರಲ್ಲಿ ನಿಮಗೆ ಅಕಸ್ಮಾತ್ ಪ್ರಾಜೆಕ್ಟ್ ಮೆಥಡ್ ಯಾರು ಅಂತ ಗೊತ್ತಾದರೆ ವಿಲಿಯಂ ಕಿಲ್ಪ್ಯಾಟ್ರಿಕ್ ಅವರು. ಇನ್ನೊಂದು ಹ್ಯೂರಿಸ್ಟಿಕ್ ಮೆಥಡ್ H.E. ಆರ್ಮ್ಸ್ಟ್ರಾಂಗ್. ಇದೆರಡು ಗೊತ್ತು. ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಇದು ಬ್ರೂನರ್ ಅವ್ರದ್ದು, ಅದು ಸೈಕಾಲಜಿ ಕ್ವೆಶನ್. ಸೊ ಇದು ಯಾರ್ದು ಯಾವ ಮೆಥಡ್ ಅಂತ ಗೊತ್ತಿದ್ದಾಗ ಈ ಥರ ಪ್ರಶ್ನೆ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನಿಮಗೆ ಯಾವ ಮೆಥಡ್ ಯಾರು ಫೈಂಡ್ ಔಟ್ ಮಾಡಿದ್ದು ಇದು ಗೊತ್ತೇ ಇರಬೇಕು. ಈಸಿಯಾಗಿ 1 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೋದು ನೋಡಿ. ಸೆಕೆಂಡ್, ಎ ಪ್ರಾಜೆಕ್ಟ್ ಇಸ್ ಅ ಪ್ರಾಬ್ಲಮ್ಯಾಟಿಕ್ ಆಕ್ಟ್ ಕ್ಯಾರಿಡ್ ಟು ಕಂಪ್ಲೀಷನ್ ಇನ್ ಇಟ್ಸ್ ನ್ಯಾಚುರಲ್ ಸೆಟ್ಟಿಂಗ್. ಯಾರು ಹೇಳಿದ್ದು? ಸ್ಟೀವೆನ್ಸನ್ ಅವರು ಹೇಳಿದ್ದು. ಏನು ಹೇಳಿದ್ರು? ಯೋಜನೆಯು ಅದರ ನೈಸರ್ಗಿಕ ನೆಲೆಯಲ್ಲಿ ಪೂರ್ಣಗೊಳ್ಳುವ ಒಂದು ಸಮಸ್ಯಾತ್ಮಕ ಕ್ರಿಯೆಯಾಗಿದೆ. ಯಾವುದು? ಯೋಜನೆಯು ಅದರ ನೈಸರ್ಗಿಕ ನೆಲೆಯಲ್ಲಿ ಪೂರ್ಣಗೊಳ್ಳುವ ಒಂದು ಸಮಸ್ಯಾತ್ಮಕ ಕ್ರಿಯೆಯಾಗಿದೆ. ನೆಕ್ಸ್ಟ್, ಎ ಪ್ರಾಜೆಕ್ಟ್ ಇಸ್ ಅ ಬಿಟ್ ಆಫ್ ರಿಯಲ್ ಲೈಫ್ ದಟ್ ಹ್ಯಾಸ್ ಇಂಪಾರ್ಟೆಡ್ ಇನ್ ದ ಸ್ಕೂಲ್. ಅಂದ್ರೆ ಬಲಾರ್ಡ್ ಅವರು ಏನ್ ಹೇಳಿದ್ರು? ಇದು ಯಾರು ಹೇಳಿದ್ದು? ಬಲಾರ್ಡ್ ಅವರು. ಎ ಪ್ರಾಜೆಕ್ಟ್ ಇಸ್ ಅ ಬಿಟ್ ಆಫ್ ರಿಯಲ್ ಲೈಫ್ ದಟ್ ಹ್ಯಾಸ್ ಇಂಪಾರ್ಟೆಡ್ ಇನ್ ದ ಸ್ಕೂಲ್ ಅಂದ್ರೆ ಯೋಜನೆಯು ಒಂದು ನೈಜ ಜೀವನದ ಒಂದು ಭಾಗವಾಗಿದೆ ಅಂತ ಹೇಳಿದ್ರು. ಯಾರು? ಬಲಾರ್ಡ್ ಅವರು. ಯೋಜನೆಯು ನೈಜ ಜೀವನದ ಒಂದು ಭಾಗವಾಗಿದೆ. ಆಕ್ಚುಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಸರಿ 2019 ಪೇಪರ್ ಅಲ್ಲಿ ವ್ಯಾಖ್ಯಾನಗಳೆಲ್ಲ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ಸ್. ಸೊ ಸ್ಟೇಟ್ಮೆಂಟ್ಸ್ ನಿಮ್ಗೆ ನೆನಪಿಗಿರ್ಬೇಕು. ಆಕ್ಚುಲಿ ಪೇಪರ್ 2 ಅಲ್ಲೇ ಕೇಳಿರೋದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಕೇಳಿದ್ದಾರೆ, ಇಂಗ್ಲಿಷ್ ಅಲ್ಲಲ್ಲ, ಕನ್ನಡದಲ್ಲಿ. ಪೇಪರ್ 1 ಅಲ್ಲೂ ಕೇಳಿದ್ದಾರೆ, ಪೇಪರ್ 2 ಅಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್, ಈ ಸ್ಲೈಡಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ರೆಡ್ ಮಾರ್ಕ್ ಮಾಡಿದ್ದೀನಿ. ಅದರಲ್ಲಿ 2019 ಅಲ್ಲಿ ಡೈರೆಕ್ಟ್ ಈ ಥರನೇ ಕೇಳಿದ್ರು. ಪ್ರಾಜೆಕ್ಟ್ ಮೆಥಡ್ ಯಾವ ಫಿಲಾಸಫಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ರು ಕ್ವೆಶನ್ ಅಲ್ಲಿ. ಸೊ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಪ್ರಾಗ್ಮ್ಯಾಟಿಸಮ್. ಯಾವುದು? ಪ್ರಾಜೆಕ್ಟ್ ಮೆಥಡ್ ಈಸ್ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಪ್ರಾಗ್ಮ್ಯಾಟಿಸಮ್ ಅಂದ್ರೆ ವಾಸ್ತವಿಕವಾದ ತತ್ವಶಾಸ್ತ್ರ ಆಧರಿಸಿದೆ. ನೋಡಿ ಇದರ ಅನುಕೂಲಗಳು. ಇದು ಅನುಕೂಲಗಳು ಅಂದ್ರೆ ಮೆರಿಟ್ಸ್ ಏನೇನಿದೆ, ಇದರಿಂದ ಏನೇನಾಗುತ್ತೆ ಅಂದ್ರೆ, ಇಟ್ ಅರೌಸಸ್ ಅಂಡ್ ಮೈಂಟೈನ್ಸ್ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್. ಮಕ್ಕಳಲ್ಲಿ ಒಂದು ಇಂಟ್ರೆಸ್ಟ್ ಅನ್ನ ಡೆವಲಪ್ ಮಾಡುತ್ತೆ. ಮತ್ತೆ ಇಟ್ ಕೀಪ್ಸ್ ದ ಸ್ಟೂಡೆಂಟ್ಸ್ ಆನ್ ಫ್ರೀಡಮ್ ಆಫ್ ಥಾಟ್ಸ್ ಅಂಡ್ ಆಕ್ಷನ್ ವೈಲ್ ಡೂಯಿಂಗ್ ದ ವರ್ಕ್. ಇದರಿಂದ ಮಕ್ಕಳಿಗೆ ಏನಾಗುತ್ತೆ, ಅವ್ರು ಕೆಲಸ ಮಾಡ್ಬೇಕಾದ್ರೆ, ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಅವರ ಚಿಂತನೆ ಮತ್ತೆ ಕ್ರಿಯೆ ಇರತ್ತಲ್ಲ, ಪ್ರತಿಕ್ರಿಯೆ ಇರತ್ತಲ್ಲ, ಅದು ಅವರ ಸ್ವಾತಂತ್ರ್ಯವಾಗಿ ಇರಕ್ಕೆ ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಪ್ರೊವೈಡ್ಸ್ ಮೋರ್ ಕ್ರಿಯೇಟಿವ್ ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಆಫ್ ದ ಸ್ಟೂಡೆಂಟ್ಸ್. ಇದು ಪ್ರಾಜೆಕ್ಟ್ ವರ್ಕ್ ಏನ್ ಮಾಡುತ್ತೆ, ಮಕ್ಕಳಿಗೆ ಸೃಜನಶೀಲ ರಚನಾತ್ಮಕ ಚಿಂತನೆಯನ್ನು ಒದಗಿಸಿ ಕೊಡುತ್ತದೆ.
ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಟು ನೋ ಇಂಡಿವಿಜುವಲ್ ಡಿಫ್ರೆನ್ಸಸ್. ಇದು ವೈಯಕ್ತಿಕ ವ್ಯತ್ಯಾಸವನ್ನು, ಡಿಫ್ರೆನ್ಸಸ್ ಅಂದರೆ ವ್ಯತ್ಯಾಸಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಯಾವುದು? ಪ್ರಾಜೆಕ್ಟ್ ವರ್ಕ್. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಥಿಂಕ್ ಸೈಂಟಿಫಿಕಲಿ ಆ್ಯಂಡ್ ಲಾಜಿಕಲಿ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್. ನಾವು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾಗುತ್ತೆ, ಇದರಿಂದ ವೈಜ್ಞಾನಿಕ ಮತ್ತು ತಾರ್ಕಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚಿಸಲು ಸಹಾಯ ಮಾಡುತ್ತೆ. ಯಾವುದು? ಪ್ರಾಜೆಕ್ಟ್ ಮೆಥಡ್. ವೈಜ್ಞಾನಿಕವಾಗಿ ಮತ್ತು ತಾರ್ಕಿಕವಾಗಿ, ಸೈಂಟಿಫಿಕಲಿ ಆ್ಯಂಡ್ ಲಾಜಿಕಲಿ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ದ ಗ್ರೋತ್ ಆಫ್ ಇಂಡಿವಿಜುವಲ್ ಥ್ರೂ ಆಕ್ಟಿವಿಟಿ. ಆಕ್ಟಿವಿಟಿ ಅಂದರೆ ಏನು? ಚಟುವಟಿಕೆಗಳ ಮೂಲಕ ವ್ಯಕ್ತಿಯ ಬೆಳವಣಿಗೆಯನ್ನು ಒದಗಿಸುತ್ತದೆ. ಒಂದು ವ್ಯಕ್ತಿಯ ಬೆಳವಣಿಗೆಯನ್ನು ಒದಗಿಸುತ್ತದೆ. ಯಾವುದು? ಪ್ರಾಜೆಕ್ಟ್ ವರ್ಕಿಂದ. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಯಾಕೆ ನಾನು ಡೀಟೇಲ್ ಆಗಿ ಹೇಳ್ತಿದ್ದೀನಿ ಅಂದರೆ, ಇದು ಬರೀ ರಿವಿಷನ್ ಮಾತ್ರ. ಮತ್ತೆ ನೀವು ಓದೋದೇನು ಬೇಕಾಗಿರಲ್ಲ. ಬುಕ್ಕಲ್ಲಿ ಹುಡುಕಿ ಯಾವ್ದಾವ್ದು ಮೆಥಡ್ಸ್ ಅಂತ ಅಂದ್ಬಿಟ್ಟು ಓದೋಕ್ಕೆ ಬೇಕಾಗಿಲ್ಲ. ಎಲ್ಲ ಮೆಥಡ್ಸ್ ಕೊಟ್ಬಿಟ್ಟಿದ್ದೀನಿ. ಡೀಟೇಲ್ ಆಗಿ ಇದು ಏನಕ್ಕೆ ಹೇಳ್ತೀನಿ ಅಂದರೆ, ಇದು ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೆಥಡ್, ಅದಕ್ಕೆ. ನೆಕ್ಸ್ಟ್ ಚರ್ಚಾ ವಿಧಾನ ಅಂದರೆ ಡಿಸ್ಕಷನ್ ಮೆಥಡ್. ಡಿಸ್ಕಷನ್ ಮೆಥಡಲ್ಲಿ ಏನೇನಿರುತ್ತೆ ಚರ್ಚಾ ವಿಧಾನದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ಪಾಯಿಂಟ್ ಏನಂದರೆ, ಇದು ಡಿಸ್ಕಷನ್ ಮಾಡಬೇಕಾದ್ರೆ, ಚರ್ಚೆ ಮಾಡಬೇಕಾದ್ರೆ ಯಾವ ಶೇಪಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಅಂದರೆ, ಒಂದು ಚರ್ಚೆ ಮಾಡಬೇಕು ಅಂತಂದ್ಬಿಟ್ಟು ಯು ಶೇಪಲ್ಲಿ ಅಥವಾ ಸರ್ಕಲ್ ಸಿಟ್ಟಿಂಗ್ ಇರಬೇಕು, ಅಥವಾ ಯು ಶೇಪಲ್ಲಿ ಅಥವಾ ಸರ್ಕಲ್ ರೌಂಡ್ ಶೇಪಲ್ಲಿ ಕೂತ್ಕೊಬೇಕು. ನಾನು ನಿಮಗೆ ಈ ಪಿಕ್ಚರ್ಸ್ ಅಥವಾ ಸ್ಲೈಡ್ಸ್ ಕೊಡೋ ಉದ್ದೇಶ ಏನಂದರೆ, ಅದು ನೋಡಿದ ತಕ್ಷಣ ನಿಮಗೆ ಮೈಂಡಲ್ಲಿ ನೆನಪಿಗೆ ಬರಬೇಕು, ಈ ಥರ ಎಲ್ಲ ಜನ ಕೂತ್ಕೊಂಡಿದ್ದಾರೆ, ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದೇನಾಯಿತು? ಚರ್ಚಾ ವಿಧಾನ ಆಯಿತು, ಡಿಸ್ಕಷನ್ ಮೆಥಡ್ ಆಯಿತು, ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಿಮಗೆ ಮೈಂಡಲ್ಲಿ ಬರುತ್ತೆ. ಚರ್ಚೆಯ ಉದ್ದೇಶಗಳು ಅಂದರೆ ಡಿಸ್ಕಸ್ ಮಾಡೋ ಉದ್ದೇಶ ಏನು, ಆಬ್ಜೆಕ್ಟಿವ್ಸ್ ಏನು ಅಂತಂದ್ಬಿಟ್ಟು ವಿಷಯವನ್ನು ನಿಖರವಾಗಿ ತಿಳಿಯಲು ಮತ್ತು ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲು, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು, ಲರ್ನಿಂಗಲ್ಲಿ ಹೊಸ ವಿಷಯವನ್ನು ಪರಿಚಯಿಸಲು, ಹೊಸ ಟಾಪಿಕ್ಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ಮಕ್ಕಳ ಬೌದ್ಧಿಕ ಜ್ಞಾನವನ್ನು ತಿಳಿಯಲು, ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಸುವುದು. ತಾರ್ಕಿಕ ಚಿಂತನೆ ಅಂದರೆ ಲಾಜಿಕಲ್ ಥಿಂಕಿಂಗನ್ನು ಬೆಳೆಸೋದಕ್ಕೋಸ್ಕರ, ಹೋಲಿಕೆಯೊಂದಿಗೆ ಸ್ವಾತಂತ್ರ್ಯವಾಗಿ ಆಲೋಚಿಸುವಂತೆ ಮಾಡಲು ಅಂದರೆ ಕಂಪ್ಯಾರಿಸನ್ ಮಾಡಿಕೊಂಡು ಅವರೇ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು. ಯಾವುದರಲ್ಲಿ? ಡಿಸ್ಕಷನ್ ಮೆಥಡಲ್ಲಿ. ಫ್ರೆಂಡ್ಸ್, ಇದು ನೋಡಿ, ನಾನು ರಾಜ್ಕುಮಾರ್ ಪಾಟೀಲ್ ಅವರ PDF ಇಂದ ಸೆಲೆಕ್ಟ್ ಮಾಡ್ಕೊಂಡಿರೋದು ಇದು ಚರ್ಚಾ ವಿಧಾನವನ್ನು. ಇಲ್ಲಿ ಏನಿದೆ, ಚರ್ಚಾ ವಿಧಾನದ ಅನುಕೂಲ ಮತ್ತು ಅನಾನುಕೂಲ ಏನಿದೆ ಅಂದರೆ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಏನೇನಿದೆ ಅಂತ ನೋಡೋಣ. ಮೆರಿಟ್ಸ್ ಏನು, ಅನುಕೂಲಗಳು ಫಸ್ಟ್. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ ಅಂದರೆ ಇಂಟ್ರೆಸ್ಟ್ ಬೆಳೆಸುತ್ತೆ. ವಿಷಯದ ಗೊಂದಲವನ್ನು ಪರಿಹರಿಸಿಕೊಳ್ಳುವ ಸಹಾಯಕ. ಗೊಂದಲ ಅಂದರೆ ಏನು? ವಿಷಯದ ಡೌಟ್ಸ್ ಇರತ್ತಲ್ಲ, ಅದನ್ನು ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೋಸ್ಕರ ಡಿಸ್ಕಷನ್ ಮಾಡ್ತೀವಿ. ಚರ್ಚಾ ವಿಧಾನದಲ್ಲಿ ಇದೆಲ್ಲ ಮಾಡ್ತೀವಿ. ಥರ್ಡ್, ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೆಳೆಸುವುದು ಮಕ್ಕಳಲ್ಲಿ. ಫೋರ್ತ್, ಕಂಠಪಾಠವನ್ನು ಹೊರತುಪಡಿಸಿ ಕಲಿಕೆಗೆ ಅವಕಾಶ ನೀಡುವುದು ಅಂದರೆ ಬೈಹ್ಯಾಟ್ ಮಾಡೋದು. ಕಂಠಪಾಠ ಅಂದರೆ ಬೈಹ್ಯಾಟ್ ಹೊಡೆಯೋದು. ಫಿಫ್ತ್, ಶಿಕ್ಷಕರು ವಿದ್ಯಾರ್ಥಿಗಳ ಸಂಬಂಧಗಳು ಉತ್ತಮಗೊಳಿಸುತ್ತವೆ ಅಂದರೆ ಟೀಚರ್ ಮತ್ತು ಸ್ಟೂಡೆಂಟ್ಸ್ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸಿಕ್ಸ್ತ್ ಪಾಯಿಂಟ್, ಮಕ್ಕಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಟು ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಚಿಲ್ಡ್ರನ್ ಡಿಸ್ಕಷನ್ ಮೆಥಡಲ್ಲಿ. ಸೆವೆಂತ್, ಕಲಿಕೆ ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಸಹಾಯಕ ಅಂದರೆ ಲರ್ನಿಂಗ್ ಇದೆಯಲ್ಲ, ಅದು ಬಹಳ ದಿನವರೆಗೂ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾವುದು? ಡಿಸ್ಕಷನ್ ಮೆಥಡಲ್ಲಿ. ನೋಡಿ, ಈ ಸ್ಲೈಡಲ್ಲಿ ನೀವು ನೋಡ್ಬೋದು, ಯು ಶೇಪಲ್ಲಿ ಕೂತಿದ್ದಾರೆ. ಇದು ಡಿಸ್ಕಷನ್ ಮೆಥಡಲ್ಲಿ ಯೂಶಲಿ ಯು ಶೇಪಲ್ಲಿ ಇರಬೇಕು ಅಥವಾ ಸರ್ಕಲ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಇರಬೇಕು. ನೆಕ್ಸ್ಟ್ ಇಂಗ್ಲೀಷಲ್ಲಿ ಇದೆ ನೋಡಿ, ಅಡ್ವಾಂಟೇಜಸ್ ಅಂತಂದರೆ ಏನು, ಇದರಿಂದ ಏನೇನು ಯೂಸ್ ಆಗುತ್ತೆ ಮಕ್ಕಳಲ್ಲಿ, ಏನೇನು ಎಬಿಲಿಟೀಸ್ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಥಿಂಕಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಪವರ್ಸ್ ಅಂದರೆ ಸಂವಹನ, ಯೋಚನೆ ಮಾಡೋಕ್ಕೆ ಮತ್ತು ಸಂವಹನ ಮಾಡೋಕ್ಕೆ ಸಂವಹನ ಮಾಡೋ ಎಬಿಲಿಟಿ ಬೆಳೆಯುತ್ತೆ. ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದರೆ ನಾಯಕತ್ವದ ಸಾಮರ್ಥ್ಯ, ಮತ್ತು ಎಕ್ಸ್ಪ್ರೆಷನ್ ಎಬಿಲಿಟಿ ಅಂತಂದರೆ ಅಭಿವ್ಯಕ್ತ ಸಾಮರ್ಥ್ಯ ಬೆಳೆಯುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಪ್ರಾಬ್ಲಮ್ ಅಂದರೆ ಸಮಸ್ಯೆ ಪರಿಹಾರ ಮಾಡೋ ಎಬಿಲಿಟಿ ಡೆವಲಪ್ ಆಗುತ್ತೆ, ಸಾಮರ್ಥ್ಯ ಡೆವಲಪ್ ಆಗುತ್ತೆ. ಕ್ರಿಯೇಟಿವಿಟಿ, ಸೃಜನಶೀಲತೆ ಬೆಳೆಯುತ್ತೆ. ಮತ್ತು ಮೋಟಿವೇಶನ್ ಆ್ಯಂಡ್ ಕಾನ್ಫಿಡೆನ್ಸ್
ಅಂದರೆ ಅಭಿಪ್ರೇರಣೆ ಮತ್ತು ಅವರಲ್ಲಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ನೆಕ್ಸ್ಟ್ ಡಿಸ್ಕಷನ್ ಮೆಥಡಲ್ಲಿ ಅಂದರೆ ಚರ್ಚಾ ವಿಧಾನದಲ್ಲಿ ಏನೇನು ಅನಾನುಕೂಲಗಳಾಗುತ್ತೆ, ಇದರಿಂದ ಏನೇನು ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಆಗಲ್ಲ ಅಂತಂದರೆ ಮಕ್ಕಳು ಏನು ಮಾಡ್ತಾರೆ, ಎಲ್ಲ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಎ ಫ್ಯೂ ಸ್ಟೂಡೆಂಟ್ಸ್ ವಿಲ್ ಪಾರ್ಟಿಸಿಪೇಟ್. ಅಂದರೆ ನೀವು ನೋಡ್ತಿರೋ ಸ್ಕೂಲಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ, ಇನ್ನೊಂದು ಸ್ವಲ್ಪ ಮಕ್ಕಳು ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇರ್ತಾರೆ. ಇದು ಯೂಶಲಿ ಡಿಸ್ಕಷನ್ ಮೆಥಡಲ್ಲಿ ಚರ್ಚಾ ವಿಧಾನದಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇದು ಸಮಯ ತೆಗೆದುಕೊಳ್ಳುತ್ತೆ, ಬಹಳ ಸಮಯ ವೇಸ್ಟ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ನಾಟ್ ಅಡಾಪ್ಟೇಬಲ್ ಟು ಆಲ್ ಟೀಚಿಂಗ್ ಲರ್ನಿಂಗ್ ಸಿಚುವೇಶನ್ಸ್. ಅಂದರೆ ಇದು ಎಲ್ಲ ಬೋಧನಾ ಕಲಿಕೆಯ ಸಂದರ್ಭಗಳಿಗೆ ಹೊಂದಿಕೊಳ್ಳೋದಿಲ್ಲ. ಇನ್ನೊಂದು ಲಾಸ್ಟ್ ಪಾಯಿಂಟಲ್ಲಿ ಏನಿದೆ ಅಂದರೆ ಸರಿಯಾಗಿ ಡಿಸ್ಕಷನ್ನಲ್ಲಿ ಟೀಚರ್ಸ್ ಸರಿಯಾಗಿ ಡಿಸ್ಕಷನ್ ಮಾಡಲಿಲ್ಲ ಅಂದರೆ ಮಕ್ಕಳಲ್ಲಿ ಏನಾಗುತ್ತೆ, ಅಲ್ಲಿ ಕನ್ಫ್ಯೂಷನ್ ಡೆವಲಪ್ ಆಗುತ್ತೆ, ಕ್ಲಾರಿಫಿಕೇಶನ್ ಆಗೋದಿಲ್ಲ, ಅವರಿಗೆ ಒಂದು ಗೊಂದಲಗಳು ಉಂಟಾಗುತ್ತೆ. ಯಾವುದರಲ್ಲಿ ಇದರಲ್ಲಿ ಡಿಸ್ಕಷನ್ ಮೆಥಡಲ್ಲಿ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇದೆಯಲ್ಲ, ಅದು ಸೈನ್ಸಲ್ಲಿ ಯೂಶಲಿ ಯೂಸ್ ಮಾಡ್ತಾರೆ. ಓಕೆ, ಫಸ್ಟ್ ಏನಿದೆ ಇದರಲ್ಲಿ ಸಮಸ್ಯೆಯನ್ನು ಗುರುತಿಸುವುದು. ಫಸ್ಟ್ ಪಾಯಿಂಟ್, ಫಸ್ಟ್ ಸ್ಟೆಪ್. ಸಮಸ್ಯೆ ಪರಿಹಾರ ಬೋಧನದಲ್ಲಿ ಸ್ಟೆಪ್ಸ್ ಇರುತ್ತೆ, ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಅದು ಏನಿದೆ ಅಂದರೆ ಐಡೆಂಟಿಫೈ ದ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಅದು ಗುರುತಿಸ್ಬೇಕು. ನೆಕ್ಸ್ಟ್ ಮಾಹಿತಿ ಸಂಗ್ರಹಣೆ, ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಅರ್ಥೈಸುವಿಕೆ, ಅರ್ಥ ಮಾಡ್ಕೊಳ್ಳೋದು, ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟ್ ತೀರ್ಮಾನ ಅಂದರೆ ಕನ್ಕ್ಲೂಷನ್. ನೆಕ್ಸ್ಟ್ ತಾಳೆ ನೋಡುವುದು ಅಂತಂದರೆ ಅದನ್ನು ಮತ್ತೆ ಸ್ಟೆಪ್ಸ್ ಇದೆಯಲ್ಲ, ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೆಪ್ಸ್ ಮಾತ್ರ ಇದಾದ್ಮೇಲೆ ಇದು, ಅದಾದ್ಮೇಲೆ ಅದು ಅಂತ ನೆನಪಿಗಿರಬೇಕು. ಏಕೆಂದರೆ 2015 ಪೇಪರಲ್ಲಿ ವಿಜ್ಞಾನ ಸೈನ್ಸಲ್ಲಿ ಏನು ಮಾಡಿದ್ರು ಅಂದರೆ ಇದು ಸ್ಟೆಪ್ಸ್ ಕೊಟ್ಟಿದ್ರು, ಇದಾದ್ಮೇಲೆ ಯಾವ್ದು ಬರುತ್ತೆ ಅಂತಂದ್ಬಿಟ್ಟು ಹೈಪೋಥಿಸಿಸ್ ಅಂತ ಬರತ್ತಲ್ಲ ವರ್ಡು, ಅದು ಯಾವುದಾದ್ಮೇಲೆ ಬರುತ್ತೆ ಅಂತಂದ್ಬಿಟ್ಟು ಆರ್ಡ್ರಲ್ಲಿ ಕೇಳಿದರು. ಸೊ ಈ ಆರ್ಡ್ರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಥವಾ ಸಮಸ್ಯೆ ಪರಿಹಾರ ಇದರಲ್ಲಿ ವಿಧಾನದಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಮಗು ಏನಾಗುತ್ತೆ, ಕಲಿಕೆಯ ನೈಜ ಅನುಭವ ಪಡೆಯುತ್ತಾನೆ. ಸೆಕೆಂಡ್, ಸಮಾಜದಲ್ಲಿನ ಜವಾಬ್ದಾರಿಯ ನಿರ್ವಹಣೆಯನ್ನು ತಿಳಿಯೋದಕ್ಕೆ ಸಹಾಯಕ ಆಗುತ್ತೆ. ಥರ್ಡ್ ಪಾಯಿಂಟ್, ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆಯ ಗುಣಗಳು ಬೆಳೆಯುತ್ತವೆ. ಫೋರ್ತ್, ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಶಕ್ತಿ ಬೆಳೆಯುತ್ತದೆ. ಫಿಫ್ತ್, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಉತ್ತಮ ಸಂಬಂಧ ಬೆಳೆಯುತ್ತದೆ. ಇನ್ನೊಂದು ಯಾವುದರಲ್ಲಿ ಡಿಸ್ಕಷನ್ ಮೆಥಡಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಬೆಳೆಯುತ್ತೆ, ಡಿಸ್ಕಷನ್ ಮೆಥಡಲ್ಲಿ ಚರ್ಚಾ ವಿಧಾನದಲ್ಲಿ. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಲ್ಲಿ. ಎರಡರಲ್ಲೂ ಏನಾಗುತ್ತೆ, ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಬೆಳೆಯುತ್ತೆ. ಸಿಕ್ಸ್ತ್, ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಮತ್ತು ಸಹನೆ ಗುಣಗಳು ಬೆಳೆಯುತ್ತವೆ. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಲ್ಲಿ. ಇನ್ನೊಂದು ಪ್ರಾಜೆಕ್ಟ್ ಮೆಥಡಲ್ಲೂ ಈ ಪಾಯಿಂಟ್ ಬರುತ್ತೆ. ಯಾವುದು, ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಮತ್ತು ಸಹನೆಯ ಗುಣಗಳು ಬೆಳೆಯುತ್ತವೆ. ಪ್ರಾಜೆಕ್ಟ್ ಮೆಥಡಲ್ಲೂ ಬರುತ್ತೆ ಈ ಪಾಯಿಂಟ್. ಓಕೆ, ನೆಕ್ಸ್ಟ್ ಮೆಥಡ್ ಹೋಗೋಣ. ಉಪನ್ಯಾಸ ವಿಧಾನ, ಲೆಕ್ಚರ್ ಮೆಥಡ್. ಇದಕ್ಕೆ ಸಾಂಪ್ರದಾಯಿಕ ವಿಧಾನ ಅಂತಲೇ ಹೇಳ್ತಾರೆ. ಸಾಂಪ್ರದಾಯಿಕ ಪದ್ಧತಿ ಅಂದರೆ ಟ್ರೆಡಿಷನಲ್ ಮೆಥಡ್ ಅಂತಲೇ ಹೇಳ್ತಾರೆ ಲೆಕ್ಚರ್ ಮೆಥಡ್ಗೆ. ಇದು ಕಲಿಕಾ ಪ್ರಕ್ರಿಯೆ ಏಕಮುಖವಾಗಿ ನಡೆಯುತ್ತದೆ. ಕಲಿಕಾ ಪ್ರಕ್ರಿಯೆ ಅಂತಂದರೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಇದೆಯಲ್ಲ, ಬರೀ ಒನ್ ಸೈಡೆಡ್ ಇರುತ್ತೆ. ಕಡಿಮೆ ಸಮಯದಲ್ಲಿ ಬಹಳ ಮಾಹಿತಿ ಕೊಡುತ್ತಾರೆ. ಅಂದರೆ ಇನ್ ಎ ಲಿಮಿಟೆಡ್ ಟೈಮ್ ದೇ ಕ್ಯಾನ್ ಗಿವ್ ಮೆನಿ ಇನ್ಫಾರ್ಮೇಷನ್. ಶಿಕ್ಷಕ ಕೇಂದ್ರಿತ ಪದ್ಧತಿ, ಇದು ಟೀಚರ್ ಸೆಂಟರ್ಡ್ ಮೆಥಡ್. ಉಪನ್ಯಾಸ ಪದ್ಧತಿ ಟೀಚರ್ ಸೆಂಟರ್ಡ್ ಮೆಥಡ್. ಪ್ರಾಜೆಕ್ಟ್ ಮೆಥಡ್ ಇದೆಯಲ್ಲ, ಅದು ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಂತಾರೆ. ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳು ಏನಿರ್ತಾರೆ, ಅವರು ನಿಷ್ಕ್ರಿಯವಾಗಿರ್ತಾರೆ, ಸಕ್ರಿಯವಾಗಿರಲ್ಲ. ಅದಕ್ಕೆ ಇದಕ್ಕೆ ಉಪನ್ಯಾಸ ಪದ್ಧತಿಗೆ ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಹೇಳ್ತಾರೆ, ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಯಶಸ್ವಿ ಉಪನ್ಯಾಸಕ್ಕೆ ಸಲಹೆಗಳು. ಶಿಕ್ಷಕರು ವಿದ್ಯಾರ್ಥಿಗಳ ವಯಸ್ಸು, ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ಮಾಡಬೇಕು. ಅಂದರೆ ಟೀಚರ್ ಯಾವತ್ತು ಯಾವುದೋ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ, ಲೆಸನ್ ಪ್ಲ್ಯಾನ್ ಮಾಡಬೇಕಾದ್ರೆ ಮಕ್ಕಳದ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಒಂದು ಲೆಸನ್ ಪ್ಲ್ಯಾನ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಸ್ಪಷ್ಟತೆ ಹಾಗೂ ತರ್ಕಬದ್ಧತೆ ಪ್ರಾಮುಖ್ಯತೆಯನ್ನು ನೀಡುವುದು. ಸ್ಪಷ್ಟತೆ ಮತ್ತು ತರ್ಕಬದ್ಧತೆಗೆ ಪ್ರಾಮುಖ್ಯತೆಯನ್ನು ನೀಡುವುದು. ಥರ್ಡ್, ವಿಷಯದ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ಓದನ್ನು ಶೈಲಿಯಲ್ಲಿ ಮಾರ್ಪಡಿಸುವುದು. ಫೋರ್ತ್ ಪಾಯಿಂಟ್,
ಉಪನ್ಯಾಸವು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡುವಂತಿರಬೇಕು. ಉಪನ್ಯಾಸವು ಅಂದ್ರೆ ನೀವು ಮಾಡ್ತಿರೋ ಲೆಕ್ಚರ್ ಹೇಗಿರ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಒಂದು ಇಂಟ್ರೆಸ್ಟ್ ಬೆಳೆಸ್ಬೇಕು. ನೋಡಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಲೆಕ್ಚರ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಲೆಕ್ಟೇರ್ ವಿಚ್ ಮೀನ್ಸ್ ಟು ರೀಡ್ ಅಲೌಡ್. ಲೆಕ್ಚರ್ ಅಂದ್ರೆ ಏನು? ಜೋರಾಗಿ ಹೇಳೋದು ಅಂತಂದ್ಬಿಟ್ಟು. ಇದು ಲ್ಯಾಟಿನ್ ಇಂದ ಬಂದಿರೋ ವರ್ಡ್. ಇದು ಯಾವುದು? ಲೆಕ್ಚರ್ ಅನ್ನೋದು. ಮೆಥಡ್ ಅಂದ್ರೆ ಏನು? ಮೀನ್ಸ್ ದ ವೇ ಆಫ್ ಡೂಯಿಂಗ್, ಮಾಡುವ ಒಂದು ವಿಧಾನ. ಲೆಕ್ಚರ್ ಅಂದ್ರೆ ಒಂದು ಜೋರಾಗಿ ಓದೋದು, ಮತ್ತೆ ಮೆಥಡ್ ಅಂದ್ರೆ ಒಂದು ಮಾಡುವ ವಿಧಾನ. ಲೆಕ್ಚರ್ ಮೆಥಡ್ ಅಂದ್ರೆ ಜೋರಾಗಿ ಓದುವ ವಿಧಾನ. ಯಾವುದು? ಉಪನ್ಯಾಸ ವಿಧಾನಕ್ಕೆ. ಸೊ ಲೆಕ್ಚರ್ ಮೆಥಡ್ ಮೀನ್ಸ್ ದ ವೇ ಆಫ್ ಕಮ್ಯುನಿಕೇಶನ್ ಅಲೌಡ್ಲಿ, ಜೋರಾಗಿ ಪಾಠ ಮಾಡೋದು. ಯಾವ್ದ್ರಲ್ಲಿ? ಲೆಕ್ಚರ್ ಮೆಥಡ್ ಅಲ್ಲಿ. ಓಕೆ, ಇದರ ಅನುಕೂಲಗಳು ಏನೇನು ಅಂತಂದ್ರೆ ನೋಡಿ, ಎ ಲೆಕ್ಚರ್ ಇಸ್ ಅನ್ ಎಕ್ಸಲೆಂಟ್ ಮೆಥಡ್ ಫಾರ್ ಪ್ರೆಸೆಂಟಿಂಗ್ ಇನ್ಫಾರ್ಮೇಶನ್ ಟು ಎ ಲಾರ್ಜ್ ನಂಬರ್ ಆಫ್ ಪರ್ಸನ್ಸ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ಬಹಳ ಜನಕ್ಕೆ ಇದನ್ನ ಮಾಡಬಹುದು. ಯಾವುದು? ಉಪನ್ಯಾಸ ಮೆಥಡ್ ಅಲ್ಲಿ, ಲೆಕ್ಚರ್ ಮೆಥಡ್ ಅಲ್ಲಿ. Using this method, the knowledge can be imparted to students quickly and prescribed syllabus can be covered in a short time. ಅಂದ್ರೆ ನಮಗೆ ಇಷ್ಟು ಸಿಲೆಬಸ್ ಕವರ್ ಮಾಡಬೇಕು ಅಂತ ಇರುತ್ತೆ. ಈ ಮೆಥಡ್ ಅಲ್ಲಿ, ಲೆಕ್ಚರ್ ಮೆಥಡ್ ಅಲ್ಲಿ ಏನಾಗುತ್ತೆ, ನಾವು ಸಿಲೆಬಸ್ನ ಬೇಗ ಕವರ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ಟೆಕ್ಸ್ಟ್ ಬುಕ್ ಮೆಥಡ್ ಅಂದ್ರೆ ಪಠ್ಯ ಪುಸ್ತಕದ ವಿಧಾನ ಅಂದ್ರೆ ಏನು? ನೋಡಿ ಫ್ರೆಂಡ್ಸ್, ನಿಮಗೆ ಬಹಳ ಸರಿ ಕ್ವೆಶನ್ಸ್ ಕೇಳಿದ್ದಾರೆ. ಎ ಟೆಕ್ಸ್ಟ್ ಬುಕ್ ಇಸ್ ಅ ಬುಕ್ ಯೂಸ್ಡ್ ಫಾರ್ ದ ಸ್ಟಡಿ ಆಫ್ ಎ ಸಬ್ಜೆಕ್ಟ್. ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಕಲಿತೀವಿ. ಯಾವ ಬುಕ್ಕಲ್ಲಿ? ಟೆಕ್ಸ್ಟ್ ಬುಕ್ಕಲ್ಲಿ, ಒಂದು ಪಠ್ಯ ಪುಸ್ತಕದಲ್ಲಿ. ಓಕೆ, ಪೀಪಲ್ ಯೂಸ್ ಎ ಟೆಕ್ಸ್ಟ್ ಬುಕ್ ಟು ಲರ್ನ್ ಫ್ಯಾಕ್ಟ್ಸ್ ಅಂಡ್ ಮೆಥಡ್ಸ್ ಅಬೌಟ್ ಎ ಸರ್ಟನ್ ಸಬ್ಜೆಕ್ಟ್. ಅಂದ್ರೆ ನಾವು ಏನಕ್ಕೆ ಪಠ್ಯ ಪುಸ್ತಕ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸತ್ಯ ಮತ್ತು ವಿಧಾನಗಳನ್ನು ಕಲಿಯೋದಕ್ಕೆ. Text books sometimes have questions to test the knowledge and understanding of the learner. ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವೆಶನ್ಸ್ ಏನಕ್ಕೆ ಕೊಟ್ಟಿರ್ತಾರೆ ಅಂತಂದ್ರೆ ನಮ್ ನಾಲೆಜ್ನ, ನಮ್ ಜ್ಞಾನ ಮತ್ತೆ ನಮ್ಗೆ ಅರ್ಥ ಎಷ್ಟಾಗಿದೆ, ಗ್ರಹಿಕೆ ಎಷ್ಟಾಗಿದೆ ಅನ್ನೋದಕ್ಕೋಸ್ಕರ ಅಲ್ಲಿ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಪಠ್ಯ ಬುಕ್ ನೋಡಿ, ಇದು ಇಂಪಾರ್ಟೆಂಟ್. ಹೇಗೆ ಒಂದು ಪಠ್ಯ ಪುಸ್ತಕ ಹೇಗಿರ್ಬೇಕು ಅಂತಂದ್ಬಿಟ್ಟು, ಒಂದು ಒಳ್ಳೆಯ ಪಠ್ಯ ಪುಸ್ತಕ ಹೇಗಿರ್ಬೇಕು ಅಂತಂದ್ರೆ ಎ ಸೋರ್ಸ್ ಆಫ್ ನಾಲೆಜ್ ಅಂದ್ರೆ ಒಂದು ಜ್ಞಾನದ ಮೂಲವಾಗಿರ್ಬೇಕು. ಎ ಗೈಡ್ ಅಂದ್ರೆ ಒಂದು ಮಾರ್ಗದರ್ಶಿ ಆಗಿರ್ಬೇಕು. ಆನ್ ಇನ್ಸ್ಟ್ರಕ್ಷನ್ ಟು ದ ಪ್ಯೂಪಿಲ್ ಅಂತಂದ್ರೆ ಒಂದು ಶಿಕ್ಷಕನಿಗೆ, ಒಂದು ಶಿಷ್ಯನಿಗೆ ಒಂದು ಸೂಚನೆ ಆಗಿರ್ಬೇಕು. ಎ ಮೀನ್ಸ್ ಆಫ್ ಇಂಟರ್ಪ್ರಿಟಿಂಗ್ ಟ್ರೂತ್ ಅಂದ್ರೆ ಸತ್ಯವನ್ನು ಅರ್ಥೈಸುವ ಒಂದು ಸಾಧನೆ ಆಗಿರ್ಬೇಕು. ನೆಕ್ಸ್ಟ್, ಎ ಟೂಲ್ ಅಂದ್ರೆ ಒಂದು ಸಾಧನೆ ಆಗಿರ್ಬೇಕು. ಯಾವುದು? ಪಠ್ಯ ಪುಸ್ತಕ. ಒಂದು ಒಳ್ಳೆಯ ಪಠ್ಯ ಪುಸ್ತಕಕ್ಕೆ ಇದೆಲ್ಲ ಇರಬೇಕು. ಇದ್ರ ಅನುಕೂಲಗಳು ಏನೇನು ಅಂತ ನೋಡೋಣ. ಮೆರಿಟ್ಸ್ ಏನೇನು ಇದೆ? ಟೆಕ್ಸ್ಟ್ ಬುಕ್ ಪ್ರೆಸೆಂಟ್ ಕಂಟೆಂಟ್ ಮಟೀರಿಯಲ್ ಇನ್ ಕಾಂಪ್ಯಾಕ್ಟ್ ಫಾರ್ಮ್ ಅಂದ್ರೆ ಪಠ್ಯ ಪುಸ್ತಕಗಳು ವಿಷಯ ವಸ್ತುಗಳನ್ನು ಕಾಂಪ್ಯಾಕ್ಟ್ ರೂಪದಲ್ಲಿ ಪ್ರಸ್ತುತಪಡಿಸುತ್ತವೆ. ಟು ಸಜೆಸ್ಟ್ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳನ್ನು ಸೂಚಿಸಲು ಏನು ಹೆಲ್ಪ್ ಆಗುತ್ತೆ ನಮಗೆ? ಟೆಕ್ಸ್ಟ್ ಬುಕ್ ಹೆಲ್ಪ್ ಆಗುತ್ತೆ. ಟು ಕೀಪ್ ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಆನ್ ರೈಟ್ ಟ್ರ್ಯಾಕ್ ಅಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಸರಿಯಾದ ಹಾದಿಯಲ್ಲಿ ಇಡಲು ಏನ್ ಹೆಲ್ಪ್ ಮಾಡುತ್ತೆ ನಮಗೆ? ಪಠ್ಯ ಪುಸ್ತಕ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಟು ಡೆವಲಪ್ ದ ಥಿಂಕಿಂಗ್ ಅಂಡ್ ಕ್ರಿಟಿಕಲ್ ಪವರ್ಸ್ ಆಫ್ ದ ಟೀಚಿಂಗ್. ಬೋಧನೆಯ ಚಿಂತನೆ ಮತ್ತು ವಿಮರ್ಶಾತ್ಮಕ ಶಕ್ತಿಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಪಠ್ಯ ಪುಸ್ತಕ ಹೆಲ್ಪ್ ಮಾಡುತ್ತೆ. ಬೇಸಿಸ್ ಫಾರ್ ಕ್ಲಾಸ್ ರೂಮ್ ಟೀಚಿಂಗ್ ತರಗತಿಯ ಬೋಧನೆಗೆ ಆಧಾರ. ನೆಕ್ಸ್ಟ್, ಎ ಕ್ಯೂರ್ ಫಾರ್ ಬ್ಯಾಡ್ ಅಂಡ್ ಎಫೆಕ್ಟಿವ್ ಟೀಚಿಂಗ್ ಪರಿಣಾಮಕಾರಿ ಬೋಧನೆಗೆ ಪರಿಹಾರ. ಲಾಸ್ಟ್, ಇಟ್ ಆಕ್ಟ್ಸ್ ಆಸ್ ಆನ್ ಎ ಟೀಚಿಂಗ್ ಏಡ್ ಫಾರ್ ದ ಟೀಚರ್ಸ್ ಅಂದ್ರೆ ಇದು ಶಿಕ್ಷಕರಿಗೆ ಬೋಧನಾ ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಾರಿ, ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಕೊಟ್ಟಿರಲಿಲ್ಲ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಇದು ಒಂದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಇಂಗ್ಲಿಷಲ್ಲಿ ಕ್ವೆಶನ್ ಆನ್ಸರ್ ಮೆಥಡ್ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಪಾಯಿಂಟ್, ಪ್ರಶ್ನೋತ್ತರ ರೂಪದಲ್ಲಿ ಸಂಭಾಷಣೆಯ ಮೂಲಕ ವಿಷಯವನ್ನು ತಿಳಿಯುವುದೇ ಪ್ರಶ್ನೋತ್ತರ ಪದ್ಧತಿಯಾಗಿದೆ. ಅಂದ್ರೆ ಒಂದು ಡೈಲಾಗ್ ಅಥವಾ ಒಂದು ಕಾನ್ವರ್ಸೇಷನ್ ಮಾಡಿದಾಗ ಅದರಲ್ಲಿ ಪ್ರಶ್ನೋತ್ತರ ಕೇಳಿದಾಗ ನಮಗೆ ಅದರಿಂದ ಒಂದು ಕಲಿಕೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಇಲ್ಲಿ ಮೊದಲು ಪ್ರಶ್ನೆ ಕೇಳಿ ನಂತರ ವಿಷಯವನ್ನು ವಿಶ್ಲೇಷಣೆ ಮಾಡಲಾಗುತ್ತದೆ. ಫಸ್ಟ್ ಒಂದು ಪ್ರಶ್ನೆ ಕೇಳಿ ಅದ ನಂತರ ಒಂದು ವಿಶ್ಲೇಷಣೆ ಅಂದ್ರೆ ಅನಾಲಿಸಿಸ್ ಮಾಡಲಾಗುತ್ತದೆ. ಥರ್ಡ್ ಪಾಯಿಂಟ್, ಈ ಪದ್ಧತಿಯನ್ನು ಸಾಕ್ರೆಟಿಕ್
ಪದ್ಧತಿ ಎಂದು ಕರೆಯಲಾಗುತ್ತದೆ. ಈ ಪದ್ಧತಿಯನ್ನು ಯಾವುದು? ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಕ್ ಪದ್ಧತಿ ಅಂತಲೂ ಹೇಳ್ತಾರೆ. ನೆಕ್ಸ್ಟ್, ಕ್ರೀಡಾ ಪದ್ಧತಿ ಅಂದರೆ ಇದರ ಪ್ರತಿಪಾದಕರು ಯಾರು ಅಂದರೆ ಕಾಲ್ಡ್ವೆಲ್ ಕುಕ್. ಫಸ್ಟ್ ಪಾಯಿಂಟ್, ಕ್ರೀಡಾ ಪದ್ಧತಿಯಲ್ಲಿ ಏನಾಗುತ್ತೆ? ಫಸ್ಟ್ ಪಾಯಿಂಟ್ ನೋಡಿ, ಇದೊಂದು ಆಧುನಿಕ ಬೋಧನಾ ಪದ್ಧತಿ, ಮಾಡರ್ನ್ ಟೈಪ್ ಆಫ್ ಎಜುಕೇಶನ್ ಇದರಲ್ಲಿ. ಸೆಕೆಂಡ್ ಪಾಯಿಂಟ್, ಈ ಪದ್ಧತಿಯು ಮನೋವಿಜ್ಞಾನದ ತತ್ವದ ಆಧಾರದ ಮೇಲೆ ರಚನೆಗೊಂಡಿದೆ. ಈ ಪದ್ಧತಿ ಯಾವುದು? ಸೈಕಾಲಜಿಕಲ್ ಪ್ರಿನ್ಸಿಪಲ್ ಮೇಲೆ ಆಧಾರವಾಗಿದೆ. ಥರ್ಡ್ ಪಾಯಿಂಟ್, ಮಾಡುತ್ತಾ ಆಡುತ್ತಾ ಕಲಿ ತತ್ವವನ್ನು ಒಳಗೊಂಡಿದೆ. ನೋಡಿ, ಈ ಥರ್ಡ್ ಪಾಯಿಂಟ್ ಇದೆಯಲ್ಲ, ಇದು ಡೈರೆಕ್ಟ್ ಒಂದು 2019 ಪೇಪರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ರು. ಮಾಡುತ್ತಾ ಆಡುತ್ತಾ ಕಲಿ ಈ ತತ್ವ ಕ್ರೀಡಾ ಪದ್ಧತಿಯಲ್ಲಿ ಒಳಗೊಂಡಿದೆ. ಓಕೆ, ಫೋರ್ತ್ ಪಾಯಿಂಟ್, ಕಲಿಸುವ ವಿಷಯವನ್ನು ಚಟುವಟಿಕೆಯ ಮೂಲಕ ಕ್ರೀಡಾ ರೂಪದಲ್ಲಿ ಕಲಿಸುವುದೇ ಕ್ರೀಡಾ ಪದ್ಧತಿ. ಅಂದರೆ ನೀವು ಯಾವುದೇ ಆಕ್ಟಿವಿಟಿ ಆಗಲಿ ಅದು ಆಟ ಆಡೋ ಥರ ಕಲಿಸೋದ್ರಿಂದ ಏನಾಗುತ್ತೆ? ಇದಕ್ಕೆ ಕ್ರೀಡಾ ಪದ್ಧತಿ ಅಂತ ಹೇಳ್ತೀವಿ. ಪ್ಲೇವೇ ಮೆಥಡ್ ನೋಡಿ, ಪ್ಲೇವೇ ಮೆಥಡಲ್ಲಿ ಮತ್ತೆ ಫ್ರೋಬೆಲ್ ಇದಾರಲ್ಲ ಅವರಲ್ಲಿ ಎರಡು ಕನ್ಫ್ಯೂಸ್ ಮಾಡ್ಕೊತೀರಾ. ಫ್ರೋಬೆಲ್ ಅವ್ರದ್ದು ಯಾವುದು ಅಂದರೆ ಕಿಂಡರ್ ಗಾರ್ಡನ್ ಮೆಥಡ್. ಫ್ರೋಬೆಲ್ ಅವ್ರದ್ದು ಕಿಂಡರ್ ಗಾರ್ಡನ್ ಮೆಥಡ್. ಆದರೆ ಕ್ರೀಡಾ ಪದ್ಧತಿ ಇದೆಯಲ್ಲ, ಇದು ಕಾಲ್ಡ್ವೆಲ್ ಕುಕ್ ಅವ್ರದ್ದು. ಇಲ್ಲಿ ನೋಡಿ, ದ ಟರ್ಮ್ ಪ್ಲೇ ವೇ ವಾಸ್ ಫಸ್ಟ್ ಯೂಸ್ಡ್ ಬೈ ಕಾಲ್ಡ್ವೆಲ್ ಕುಕ್. ಇವರು ಏನು ಹೇಳಿದ್ರು ಅಂದರೆ ಪ್ಲೇ ವೇ ಆಕ್ಟಿವಿಟಿ ಪ್ರೊವೈಡ್ಸ್ ಇನಫ್ ಸ್ಕೋಪ್ ಫಾರ್ ಚೈಲ್ಡ್ ಪಾರ್ಟಿಸಿಪೇಷನ್. ಈ ಆಟ ಆಡೋದ್ರಿಂದ ಮಕ್ಕಳು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಲಾಸ್ಟ್ ಪಾಯಿಂಟ್ ನೋಡಿ, ಇಟ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ದ ಡಿಸೈರ್ ಆಫ್ ವ್ಯಾಲ್ಯೂಸ್, ಹ್ಯಾಬಿಟ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ ಇನ್ ಚಿಲ್ಡ್ರನ್. ಇವರಲ್ಲಿ ಮೌಲ್ಯಗಳು ಬೆಳೆಯುತ್ತೆ ಮತ್ತು ಬೇರೆ ಬೇರೆ ಹ್ಯಾಬಿಟ್ಸ್. ನೋಡಿ, ಈ ಸ್ಲೈಡಲ್ಲಿ ಇನ್ ಆಲ್ ದ ಪ್ರೋಗ್ರೆಸಿವ್ ಮೆಥಡ್ಸ್ ಆಫ್ ಎಜುಕೇಶನ್ ಲೈಕ್ ಅಂದರೆ ಇದೆಲ್ಲ ಕಾಣಿಸ್ತಾ ಇದೆಯಾ? ಪ್ರೋಗ್ರೆಸಿವ್ ಮೆಥಡ್ಸ್ ಇದೆಲ್ಲ ಅಂದರೆ ಪ್ರಗತಿಪರ ಶಿಕ್ಷಣಗಳು ಯಾವ್ದ್ಯಾವ್ದು ನೋಡ್ಕೊಳ್ಳಿ. ಪ್ರಾಜೆಕ್ಟ್ ಮೆಥಡ್ ಅಂದರೆ ಪ್ರಾಯೋಗಿಕ ವಿಧಾನ. ಕಿಂಡರ್ ಗಾರ್ಡನ್ ಮೆಥಡ್ ಯಾರ್ದದು? ಕಿಂಡರ್ ಗಾರ್ಡನ್ ಮೆಥಡ್ ಫ್ರೋಬೆಲ್ ಅವ್ರದ್ದು. ಮಾಂಟೆಸರಿ ಮೆಥಡ್, ಡಾಲ್ಟನ್ ಮೆಥಡ್, ಇದೆಲ್ಲ ಏನಿದೆ ಎಲಿಮೆಂಟ್ಸ್ ಆಫ್ ಪ್ಲೇ ವೇ ಈಸ್ ಫೌಂಡ್. ಅಂದರೆ ಇದೆಲ್ಲ ಪ್ರಗತಿಪರ ಶಿಕ್ಷಣದಲ್ಲಿ ಬರುತ್ತೆ. ಯಾವುದದು? ಪ್ರಾಜೆಕ್ಟ್ ಮೆಥಡ್, ಕಿಂಡರ್ ಗಾರ್ಡನ್ ಮೆಥಡ್, ಮಾಂಟೆಸರಿ ಮೆಥಡ್, ಡಾಲ್ಟನ್ ಮೆಥಡ್. ನೋಡಿ, ನೆಕ್ಸ್ಟ್ ಈ ಅಡ್ವಾಂಟೇಜಸ್ ಆಫ್ ಪ್ಲೇವೇ ಮೆಥಡ್ ಅಂತಂದರೆ ಬರೀ ಮೇನ್ ಪಾಯಿಂಟ್ಸ್ ನೆನಪಿಗಿರಲಿ ನಿಮಗೆ. ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಜುಕೇಟಿವ್ ವ್ಯಾಲ್ಯೂಸ್ ಮತ್ತು ಇಮೋಷನಲ್ ಡೆವಲಪ್ಮೆಂಟ್ ಇದೆಲ್ಲ ಪ್ಲೇವೇ ಮೆಥಡಿಂದ ಡೆವಲಪ್ ಆಗುತ್ತೆ. ಅಂದರೆ ಮೌಲ್ಯಗಳು ಮತ್ತು ಇಮೋಷ್ನಲ್ ಭಾವನಾತ್ಮಕ ಅಭಿವೃದ್ಧಿ ಆಗುತ್ತೆ, ಮತ್ತು ಬೌದ್ಧಿಕ ಅಭಿವೃದ್ಧಿ ಆಗುತ್ತೆ, ಮತ್ತು ಫಿಸಿಕಲ್ ಅಂದರೆ ದೈಹಿಕ ಅಭಿವೃದ್ಧಿ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾಂಟೆಸರಿ ಮೆಥಡ್. ಇದು ಯಾರು ಮಾಡಿದ್ದು ಅಂದರೆ ಪ್ರತಿಪಾದಕರು ಯಾರು? ಮೇಡಮ್ ಮಾರಿಯಾ ಮಾಂಟೆಸರಿ. ಓಕೆ, ಫಸ್ಟ್ ಪಾಯಿಂಟ್, ಈ ಪದ್ಧತಿಯು ಪ್ರಾಥಮಿಕ ಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಅಂದರೆ ಇದು ಶಿಶು ಕೇಂದ್ರಿತವಾಗಿರುತ್ತೆ. ಮಾಂಟೆಸರಿ ಪದ್ಧತಿಯ ತತ್ವಗಳು: ಫಸ್ಟ್, ಶಿಕ್ಷಣದ ಸ್ವಾತಂತ್ರ್ಯ. ಸೆಕೆಂಡ್, ಶಿಕ್ಷಣದ ಬೆಳವಣಿಗೆ ಸಾಧನೆ. ಥರ್ಡ್, ವ್ಯಕ್ತಿತ್ವ ವಿಕಾಸ. ಫೋರ್ತ್, ಜ್ಞಾನೇಂದ್ರಿಯ ಬೆಳವಣಿಗೆ. ಫಿಫ್ತ್, ಸ್ವಯಂ ಶಿಕ್ಷಣ. ನೋಡಿ, ಇದರಲ್ಲೂ ಕೂಡ ಒಂದು ಟೋಟಲಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಬೌದ್ಧಿಕ ಮತ್ತೆ ಒಂದು ಸಾಮಾಜಿಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಇದು ಕೂಡ ಪ್ಲೇವೇ ಮೆಥಡ್ ತರನೇ. ನೋಡಿ, ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್ ಫಿಲಾಸಫಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಬರೀ ಇದು ಹೆಡ್ಡಿಂಗ್ ಮಾತ್ರ ನಿಮ್ಗೆ ನೆನಪಿಗಿರ್ಲಿ ಅಂತ ಅಷ್ಟೇ. ಒಂದು ಇಮೇಜ್ ನೋಡಿದ್ರೆ ನೆನಪಿಗಿರುತ್ತೆ. ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್ ಫಿಲಾಸಫಿ ಅಥವಾ ಫ್ರೋಬೆಲ್ಸ್ ಕಿಂಡರ್ ಗಾರ್ಡನ್. ಯಾರು ಪ್ರತಿಪಾದಕರು? ಫ್ರೆಡರಿಕ್ ಫ್ರೋಬೆಲ್. ಏನಕ್ಕಂದ್ರೆ ಇದು ಕನ್ನಡದಲ್ಲಿ ಒಂದ್ಸರಿ ನೋಡಿದ್ರೆ ನೆನಪಿಗಿರತ್ತೆ. ಇಂಗ್ಲಿಷಲ್ಲಿ ನೋಡಿದೀರಾ, ಇವಾಗ ಕನ್ನಡದಲ್ಲಿ ನೋಡಿದೀರಾ. ಕಿಂಡರ್ ಗಾರ್ಡನ್ ಪದ್ಧತಿ, ಫ್ರೆಡರಿಕ್ ಫ್ರೋಬೆಲ್. ಓಕೆ, ನೆಕ್ಸ್ಟ್ ಅನುಕರಣ ಸಿದ್ಧಾಂತ. ಇದು ಯಾರು ಮಾಡಿದ್ದು ಅಂದ್ರೆ ಲಿಬ್ನಿಜ್ ಇದರ ಪ್ರತಿಪಾದಕರು. ಅನುಕರಣ ಸಿದ್ಧಾಂತ ನೋಡಿ, ಅನುಕರಣ ತತ್ವಗಳು ಬೇರೆ, ಇದು ಸಿದ್ಧಾಂತ ಬೇರೆ ಇರುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದರಲ್ಲಿ ಅನುಕರಣ ಸಿದ್ಧಾಂತ ಲಿಬ್ನಿಜ್. ಇವರು ಭಾಷೆ ಬಗ್ಗೆ ಏನ್ ಹೇಳಿದ್ರು, ಇವ್ರದೊಂದು ಸ್ಟೇಟ್ಮೆಂಟ್ ಇದೆ, ವ್ಯಾಖ್ಯಾನ ಇದೆ. ಇದು ಇಂಗ್ಲಿಷ್ ಕನ್ನಡ ಪೇಪರ್ 1 ಅಲ್ಲಾದ್ರೂ ಕೇಳ್ಬೋದು, ಪೇಪರ್ 2 ಅಲ್ಲಾದ್ರೂ ಕೇಳ್ಬೋದು. ಯಾಕಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೇಳಿದ್ದಾರೆ 2019 ಅಲ್ಲಿ. ಯಾರ್ದು? ಬ್ಲಾಕ್ ಮತ್ತೆ ಟ್ರೆಗರ್
ಅವ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಈ ವ್ಯಾಖ್ಯಾನ ನೋಡಿ. ಲಿಬ್ನಿಜ್ ಅವರು ಏನು ಹೇಳಿದ್ರು ಭಾಷೆ ಬಗ್ಗೆ? ಓಕೆ, ಮಾನವನ ವಸ್ತುಗಳ ಮತ್ತು ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳಿದ್ರು. ಏನು ಇದರಲ್ಲಿ 2 ಕೀ ಪಾಯಿಂಟ್ಸ್ ಇದೆ. ಹಿಂಟ್ ಏನಂದ್ರೆ ಇದರಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳ ಕೂಗು ಯಾರು ಹೇಳಿದ್ದವರು? ಲಿಬ್ನಿಜ್ ಏನ್ ಮಾಡಿದ್ರು? ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು, ಅದಕ್ಕೆ ಭಾಷೆ ಅಂತ ಹೇಳಿದ್ರು. ಓಕೆ, ಅನುಕರಣೆ ಅಂದ್ರೆ ಇಂಗ್ಲಿಷಲ್ಲಿ ಇಮಿಟೇಷನ್ ಅಂತ ಹೇಳ್ತಾರೆ. ಅನುಕರಣೆ ಅಂದ್ರೆ ಇಮಿಟೇಷನ್. ನೆಕ್ಸ್ಟ್, ಶ್ರಮ ಪರಿಹಾರ ಸಿದ್ಧಾಂತ. ಇದರ ಪ್ರತಿಪಾದಕರು ಯಾರು? ನಾಯರಿ ಅಥವಾ ನೋಯರಿ. ಶ್ರಮ ಪರಿಹಾರ ಸಿದ್ಧಾಂತ ನೋಡಿ, ಈ ಸಿದ್ಧಾಂತದಲ್ಲೇ ಒಂದು ಹಿಂಟ್ ಇದೆ. ಶ್ರಮ ಪರಿಹಾರ ಸಿದ್ಧಾಂತ ನೋಯರಿ, ಇದು ಮಾತ್ರ ನೆನಪಿಗಿರ್ಬೇಕು ನಿಮಗೆ. ಅದು ನೆನಪಿಗಿದ್ರೆ ಆ್ಯಕ್ಚುಲಿ ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ಇವ್ರದ್ದು ವ್ಯಾಖ್ಯಾನ ಇದೆಯಲ್ಲ, ಇದರಲ್ಲಿ ಒಂದು ಶ್ರಮ ಅಂತ ವರ್ಡ್ ಬರುತ್ತೆ. ಸೊ ಫುಲ್ ನೆನಪಿಗಿಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಸ್ಟೇಟ್ಮೆಂಟಲ್ಲಿ ಒಂದು ಹಿಂಟ್, ಶ್ರಮ ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು ನೋಯರಿ. ಶ್ರಮ ಅಂದಿದ ತಕ್ಷಣ ಈ ಯಾರ್ದು ವ್ಯಾಖ್ಯಾನ ಅಂದರೆ ನೋಯರಿ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಸಂಜ್ಞ ಭಾಷಾವಾದ ಸಿದ್ಧಾಂತ. ಇದರ ಪ್ರತಿಪಾದಕರು ಯಾರು? ಊಂಟ್ ಅವರು. ಓಕೆ, ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ ಭಾಷೆ ಬಗ್ಗೆ? ಅವ್ರು ಏನು ಹೇಳಿದ್ದಾರೆ, ಅವ್ರ ವ್ಯಾಖ್ಯಾನ ಏನು? ಮಾನವನ ಚಿತ್ತಸ್ಥಿತಿಯ ಮೊದಲ ಆತನು ಬಾಹ್ಯ ಸಂಜ್ಞೆಗಳ ಮೂಲಕ. ಇದರಲ್ಲಿ ಏನು ಹಿಂಟಿದೆ? ಫುಲ್ ಓದೋದು ಬೇಡ. ಏನು ಹಿಂಟಿದೆ ಇದರಲ್ಲಿ? ಸಂಜ್ಞಾ ಭಾಷಾವಾದ ಸಿದ್ಧಾಂತದಲ್ಲಿ ಇವ್ರದ್ದು ಏನಿದೆ? ಸಂಜ್ಞೆಗಳ ಮೂಲಕ. ಈ ವರ್ಡ್ ನಿಮಗೆ ನೆನಪಿಗಿರ್ಬೇಕು. ಅಂದರೆ ಅವರು ಯಾವ ಸಿದ್ಧಾಂತ ಏನು ಕೊಡೋದಿಲ್ಲ, ಬರೀ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಯಾರು ಹೇಳಿದ್ದು ಈ ಸ್ಟೇಟ್ಮೆಂಟ್ ಅಂದರೆ ಸಂಜ್ಞೆ ಭಾಷಾವಾದ ಸಿದ್ಧಾಂತ ಯಾರು? ಊಂಟ್ ಅಂತ ನಿಮಗೆ ನೆನಪಿಗಿರ್ಬೇಕು. ಸಂಜ್ಞೆ ಅಂತ ಬಂದಿದ ತಕ್ಷಣ ಅದ್ಯಾರ್ದು? ಊಂಟ್ ಅವರು ಹೇಳಿದ್ದಿದ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ, ಅದಕ್ಕೆ ಟಚ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ನಾಳೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಡಿಯೋ ನಾನು ಒಂದು ವ್ಯಾಖ್ಯಾನಗಳು ಮತ್ತು ಪರಿಹಾರ ಬೋಧನೆ ಯಾರು ಮಾಡಿದ್ದು, ಅಂದರೆ ಅದರ ಪ್ರತಿಪಾದಕರು ಯಾರು, ರೆಮಿಡಿಯಲ್ ಟೀಚಿಂಗ್ ಬಗ್ಗೆ, ಇನ್ನು ಬೇರೆ ಕನ್ನಡ ಪೆಡಗಾಜಿದು ಒಂದು ಕಂಪ್ಲೀಟ್ ರಿವಿಷನ್ ಕೊಡ್ತೀನಿ ನಾಳೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.